ಮಾಡ್ತಾಯಿದ್ವಿ. ಇದರಲ್ಲಿ 58ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಈಗ 59ನೇ ಶ್ಲೋಕ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂಥ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಶಿವ ಅಂತವನೇ. ಎಂಥ ಗುರು? ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಈ ಕ್ಯಾಟರ್ಯಾಕ್ಟ್ ಏನು ಪೊರೆ ಎಕ್ಸ್ಟ್ರಾ ಬಂದುಬಿಟ್ಟಿರುತ್ತೋ ಆ ಪೊರೆಯನ್ನು ಅಂಜನವೆಂಬ ಶಲಾಕೆ ಅಂದರೆ ಒಂದು ಸಣ್ಣ ಕಟ್ಟಿಗೆ ಇರುತ್ತೆ ಅನಿಸುತ್ತೆ ಆಯುರ್ವೇದಿಕಲ್ಲಿ. ಆ ಕಟ್ಟಿಗೆಯಿಂದ ಆ ಹಳೆ ಕಾಲದಲ್ಲೇ ಆ ಪೊರೆಯನ್ನು ಸ್ವಲ್ಪ ಆಯಿಂಟ್ಮೆಂಟು ಅಂಜನೆಯನ್ನು ಹಚ್ಚಿಬಿಟ್ಟು ಆ ಪೊರೆಯನ್ನು ಮೇಲೆ ಇರೋ ಪೊರೆಯನ್ನು ತೆಗೆದುಬಿಡ್ತಾಯಿದ್ರಂತೆ. ಮತ್ತು ಅವನು ಚೆನ್ನಾಗಿ ನೋಡೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಅದೇ ಥರ ಯಾವ ಥರ ಏನು ಕುರುಡುತನದಿಂದ ಅವನಿಗೆ ಮತ್ತೆ ನೋಡೋ ಅಂಥ ಸಾಮರ್ಥ್ಯನ ತಂದುಕೊಟ್ರು, ಅದೇ ಥರ ಗುರುವು ಅವನಲ್ಲಿ ದೃಷ್ಟಿ ಇತ್ತು. ಕೇವಲ ಪೊರೆ ಅಡ್ಡ ಬಂದಿದ್ದಕ್ಕೆ ಅದು ಕಾಣಿಸ್ತಾ ಇರಲಿಲ್ಲ. ಆ ಸಾಮರ್ಥ್ಯ ಇತ್ತು ಅವನಲ್ಲಿ. ಅದು ಅಡ್ಡ ಬರ್ತಾ ಇರೋ ಅಂಥ ವಿಘ್ನವಾದಂಥ ಅದನ್ನು ಮಾತ್ರ ತೊಲಗಿಸಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಇಲ್ಲೂ ಕೂಡ ಅಷ್ಟೇ, ನಾವು ಹುಡುಕ್ತಾ ಇರೋ ಬಯಸ್ತಾ ಇರೋ ಆ ಪರಮಾನಂದ ಸ್ಥಿತಿ ಅದು ನಮ್ಮಲ್ಲೇ ಇದೆ. ಬಟ್ಟು ಆ ಪೊರೆ ಅಡ್ಡ ಬಂದಂಗೆ ಇಲ್ಲಿ ಅಜ್ಞಾನದ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಎಂಬ ಈ ಪೊರೆಗಳು ಅಡ್ಡ ಬಂದುಬಿಟ್ಟಿದ್ದಾವೆ. ಈ ಪೊರೆಗಳನ್ನು ಯಾರು ತೊಲಗಿಸ್ತಾನೋ ಅಂಥ ಗುರುವಿಗೆ ನನ್ನ ನಮಸ್ಕಾರ ಅಂದ್ಬಿಟ್ಟು ಇದು ನಾವು ಅರ್ಥ ಮಾಡ್ಕೋಬೇಕು. ನಾವು ಪುರುಷಾರ್ಥ ಅಂತ ಏನಾದರೂ ಮಾಡೋದಿದೆ, ಪ್ರಯತ್ನ ಮಾಡೋದಿದೆ ಅನ್ನೋದೇನಾದರೂ ನಮ್ಮ ಮನಸ್ಸಿಗೆ ಬರ್ತಾಯಿದ್ರೆ ಸಾಧನೆ ರೂಪದಲ್ಲಿ ಈ ಆವರಣವನ್ನು ಭಂಗ ಮಾಡೋದು. ಅಷ್ಟು ಬಿಟ್ಟರೆ ಜ್ಞಾನ ಅನ್ನೋ ಹೊಂದೋದು ಏನೂ ಇಲ್ಲ ಇಲ್ಲಿ. ಅದನ್ನು ಆಲ್ರೆಡಿ ಒಂದೇ ಇದ್ದೀವಿ. ಆತ್ಮಜ್ಞಾನಕ್ಕೆ ಸಾಧನೆಗಳಿಲ್ಲ, ಆವರಣ ಭಂಗಕ್ಕೆ ಸಾಧನೆ ಇದೆ. ಅದೇ ಈ ಶ್ರವಣ ಮನನ ನಿಧಿಧ್ಯಾಸನ. ಆದ್ದರಿಂದ ಅಲ್ಲೇನೋ ವಾಸ್ತವಿಕವಾದಂಥ ಪೊರೆ, ಇಲ್ಲಿ ಕಲ್ಪಿತವಾದಂಥ ಪೊರೆ, ಊಹಿಸಿಕೊಂಡಿರೋವಂಥ ಪೊರೆ. ಅದು ಕೇವಲ ಅಲರ್ಟ್ನೆಸ್ ಮಿಸ್ಸಿಂಗ್ ಮೈಂಡ್, ಅದೊಂದೇ ಪೊರೆ. ಇಲ್ಲಿ ಅಲರ್ಟಾಗಿ ನಾವು ಇದ್ದು ಕೂಡ ಸತ್ತು ಚಿತ್ತು ಆನಂದ ಸ್ವರೂಪವಾಗಿ ಸದಾ ಇದ್ದೀವಿ, ಕಂಟಿನ್ಯೂಸ್ ಆಗಿದ್ದೀವಿ. ಇದ್ದು ಕೂಡ ಆ ಆನಂದನ ನಾವು ಪೂರ್ಣ ರೂಪದಲ್ಲಿ ಅಲ್ಲಿ ನಿಲ್ಲೋದಕ್ಕಾಗ್ತಾಯಿಲ್ಲ. ಇದ್ದು ಕೂಡ ಇಲ್ಲ ಅನ್ನೋ ಎಂಬ ಭ್ರಾಂತಿ ಬರ್ತಾ ಇರುತ್ತೆ. ಹೊಸೊಬ್ಬರಿಗೆ ಈ ಸ್ಟೋರಿ ಹೇಳ್ತೀನಿ, ಹೆಂಗೆ ನಮ್ಮ ಮನಸ್ಸು ಮೋಸ ಮಾಡುತ್ತೆ ಮನಸ್ಸು ತತ್ವ ಅಂತ. ಒಬ್ಬ ಸೂಫೀಸ್ ಅಂತ ಇರ್ತಾನೆ, ಅವನಿಗೆ ಒಬ್ಬ ಮಂದಬುದ್ಧಿ ಆದಂಥ ಒಬ್ಬ ಶಿಷ್ಯ ಇರ್ತಾನೆ. ಅವನಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ಯಾಕೋ ನಿದ್ದೆ, ಗುರುಗಳ ಹತ್ರ ಹೋಗ್ಬಿಟ್ಟು, ಗುರುಗಳೇ ನನಗೆ ನಿದ್ದೆ ಬರ್ತಾಯಿಲ್ಲ ಅಂತ. ಯಾಕೋ ಅಂದರೆ, ಗುರುಗಳೇ ನಮ್ಮ ಮನೆ ಹೊರಗಡೆ ಪಶುಗಳಿದೆ, 20 ಕುದುರೆ, 20 ಕತ್ತೆ, 20 ಒಂಟೆ ಇದೆ, ಅವು ಸೌಂಡ್ ಜಾಸ್ತಿ ಮಾಡ್ತಾಯಿದ್ದಾವೆ, ನನಗೆ ನಿದ್ದೆ ಬರ್ತಾಯಿಲ್ಲ ಅಂತ. ಹೌದಾ? ಗುರುಗಳಿಗೆ ಅರ್ಥ ಆಗೋಯ್ತು, ಇದು ಮನಸ್ಸಿನ ಕಲ್ಪಿತವಾದಂಥ ಸಮಸ್ಯೆ. ಇದು ಯಾವುದು ದೊಡ್ಡ ಸಮಸ್ಯೆ ಇಲ್ಲ ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಮನಸ್ಸು ಎತ್ತೆತ್ತಿ ಹೈಲೈಟ್ ಮಾಡಿಸಿ ಅದೇನೋ ದೊಡ್ಡ ಪ್ರಪಂಚ ಯುದ್ಧ ಅಷ್ಟು ದೊಡ್ಡ ಸಮಸ್ಯೆ ಅಂತ ತೋರಿಸ್ತಾ ಇರುತ್ತೆ. ಸಣ್ಣ ಸಣ್ಣ ಸಮಸ್ಯೆಯನ್ನು ಕೂಡ ಅದು ತತ್ವ, ಅದು ಮನಸ್ಸಿಂದು. ಗುರುಗಳು ಹೇಳ್ತಾರೆ, ನೀನು ಹೊರಗಡೆ ಕಟ್ಟಾಕಿದೆಯಲ್ಲ, ಇವತ್ತು ಕತ್ತೆಗಳನ್ನು ಒಳಗಡೆ ಕಟ್ಟಾಕು ಅಂತ. ಹೊರಗಡೆಯೇ ಸೌಂಡ್ ಮಾಡ್ತಾಯಿದ್ರೆ ನಿದ್ದೆ ಬರ್ತಾಯಿಲ್ಲ, ನಾವು ಒಳಗಡೆ ಕಟ್ಟಾಕೊಂಡ್ರೆ ಇನ್ನೂ ನಿದ್ದೆ ಕೆಡುತ್ತೆ. ಗುರುಗಳ ಹತ್ರ ಬಂದು, ಗುರುಗಳೇ ವರ್ಕೌಟ್ ಆಗಲಿಲ್ಲ, ಇನ್ನೂ ನಿದ್ದೆ ಕೆಡ್ತು ಅಂತ. ಇವತ್ತು ಕುದುರೆಗಳನ್ನು ಒಳಗಡೆ ಕಟ್ಟಾಕು. ಮತ್ತು ಹೋದ್ರೆ ಇನ್ನೂ ಅರ್ಧ ನಿದ್ರೆ ಹಾಳಾಗೋಯ್ತು, ಗುರುಗಳೇ ವರ್ಕೌಟ್ ಆಗಿಲ್ಲ ಅಂತ. 3ನೇ ದಿವಸ ಒಂಟೆಯನ್ನು ಕೂಡ ಒಳಗಡೆ ಕಟ್ಟಾಕು ಅಂತ. ಕಂಪ್ಲೀಟಾಗಿ ನಿದ್ದೆ ಇಲ್ದಿರಾಗೋಗ್ಬಿಡುತ್ತೆ. ಗುರುಗಳ ಹತ್ರ ಬಂದು ಕೋಪದಿಂದ, ಏನು ಗುರುಗಳ ಪರಿಷ್ಕಾರ ಹೇಳ್ತೀರಂದ್ರೆ ಇನ್ನೂ ಸಂಪೂರ್ಣವಾಗಿ ನಿದ್ದೆನೇ ಬರ್ತಿರೋ ಮಾಡಿಬಿಟ್ರಲ್ಲ ಅಂತ. ಇಲ್ಲಪ್ಪ, ಇವಾಗ ಕತ್ತೆಗಳನ್ನು ಹೊರಗಡೆ ಕಟ್ಟಾಕು ಅಂತ. ಮತ್ತು ಮರುದಿನ ಬಂದಾಗ, ಏನಪ್ಪ ನಿದ್ದೆ ಬಂತಂದ್ರೆ ಸ್ವಲ್ಪ ಬಂತು ಗುರುಗಳೇ ಅಂತ. ಇವತ್ತು ಕುದುರೆಗಳನ್ನು ಹೊರಗಡೆ ಕಟ್ಟಾಕಂತ. ಏನಪ್ಪ ನಿದ್ದೆ ಬಂತ ಅಂದರೆ ಅರ್ಧ ಬಂತು ಅಂತ. ಮತ್ತು 3ನೇ ದಿವಸ ಇವತ್ತು ಒಂಟೆಯನ್ನು ಹೊರಗಡೆ ಕಟ್ಟಾಕಂದಂತೆ. ಒಂಟೆಯನ್ನು ಹೊರಗಡೆ ಕಟ್ಟಾದಂತೆ. ಏನಪ್ಪ ನಿದ್ದೆ ಬಂತಂದ್ರೆ ಸಂಪೂರ್ಣವಾಗಿ ನಿದ್ದೆ ಬಂತು, ತುಂಬ ಮನಃಶಾಂತಿಯಿಂದ ಪೂರ್ಣ ನಿದ್ದೆ ಬಂತು ಅನ್ನಂತ. ಅವು ಮುಂಚೆನೂ ಹೊರಗಡೆ ಇದ್ದವು, ಈಗಲೂ ಹೊರಗಡೆ ಇದ್ದಾವೆ. ಮಧ್ಯದಲ್ಲಿ ಏನು ಟ್ರಿಕ್ ನಡೀತು? ನಾವು ಮಾಡ್ತಾಯಿರೋ ಶ್ರವಣ ಮನ ನಿಧಿಧ್ಯಾಸನ ಕೂಡ ಆ ಗುರುಗಳು ಮಾಡಿರೋ ಟ್ರಿಕ್ ಅಷ್ಟೇ. ಆಲ್ರೆಡಿ ಅವನು ಸಂತೋಷವಾಗಿದ್ದ, ಹೊರಗಡೆ ಆ ಸೌಂಡ್ಗಳಿದ್ದರೂ ಕೂಡ ಅವನ ಆನಂದಕ್ಕೆ ಅದೇನು ಅಡ್ಡಿ ಇಲ್ಲ.
ಪೂರ್ವಾಶ್ರಮದ ನಮ್ಮ ಅಪಾರ್ಟ್ಮೆಂಟು ಮೇನ್ ರೋಡ್ ಪಕ್ಕಕ್ಕೆ ಇತ್ತು. ವಯ 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 ಅಂತೆಲ್ಲ ವೆಹಿಕಲ್ಸ್ ಹೆಂಗೆ ಹೋಗ್ತಾ ಇರ್ತವೆ ಬೆಂಗಳೂರಿನಲ್ಲಿ. ಆ ಆ ಸೌಂಡ್ ಇದ್ದರೆ ಇನ್ನೂ ನಿದ್ದೆ ಬರುತ್ತೆ. ಮತ್ತು ಹೊರಗಡೆ ಹೋದಾಗ ಆ ಸೌಂಡ್ ಇಲ್ಲಾಂದರೆ ನಿದ್ದೆ ಬರ್ತಿರ್ಲಿಲ್ಲ, ಹಂಗೆ ಅಡಿಕ್ಟ್ ಆಗಿಬಿಟ್ಟಿತ್ತು. ಮನಸ್ಸಿಗೆ ನಾವು ಹೆಂಗೆ ಅಭ್ಯಾಸ ಮಾಡಿಸ್ತೀವೋ ಅದು ಹಂಗೆ ಇದಾಗ್ಬಿಡುತ್ತೆ. ಇಲ್ಲಾಂದರೆ ಸಣ್ಣ ಸಣ್ಣ ಡಿಸ್ಟರ್ಬೆನ್ಸು ದೊಡ್ಡ ಡಿಸ್ಟರ್ಬೆನ್ಸ್ ಥರ ಆಗ್ತಾಯಿರುತ್ತೆ. ಆದ್ದರಿಂದ ಅದು ಮನಸ್ಸಿನ ಸಮಸ್ಯೆ ಆಗಿತ್ತು. ಅವನು ಆಲ್ರೆಡಿ ಪೂರ್ಣವಾಗಿ ಆನಂದವಾಗೇ ಇದ್ದ ಮುಂಚೆ ಕೂಡ. ಆ ಸೌಂಡು ಅವನ ಆನಂದನ ಕಿತ್ತುಕೊಳ್ಳೋಂಥ ಸಾಮರ್ಥ್ಯ ಇರಲಿಲ್ಲ. ಕೇವಲ ಈ ಮನಸ್ಸಿನ ಒಂದು ನಿರ್ಣಯ. ಆ ಮನಸ್ಸು ಮುಂಚೆ ಏನೋ ಆ ಸೌಂಡಿಂದ ನೆಮ್ಮದಿ ಹಾಳಾಯಿತು ಅಂತ ನಿರ್ಣಯ ಕೊಟ್ಟಿತ್ತು. ಇವಾಗ ಆ ನಿರ್ಣಯ ಕೊಡ್ತಾ ಇಲ್ಲ. ಅಂಥ ಮನಸ್ಸನ್ನು ನಂಬಿಕೊಂಡು ಮುಂದೆ ಪ್ರತಿಯೊಂದು ಹೆಜ್ಜೆನೂ ಆ ಮನಸ್ಸು ಕೊಡೋ ಡಿಸಿಷನ್ನ ನಂಬ್ತಾ ಇದ್ದೀವಿ ನಾವು. ಅದು ನೀನು ದುಃಖವಾಗಿದೆಯಾ ಅಂದರೆ ನಂಬೋದು, ಹೌದು ನಾನು ದುಃಖವಾಗಿದ್ದೀನಿ ಅಂತ. ಆ ಮನಸ್ಸಿನ ಗುಲಾಮರಾಗಿದ್ದೀವಿ. ಇನ್ನು ನಮಗೆ ಎಲ್ಲಿನ ಗತಿ? ಚಾನ್ಸೇ ಇಲ್ಲ. ಅದು ಯಾವಾಗಲೂ ಜೀವಭಾವಕ್ಕೆ ಪ್ರತಿಬಿಂಬಕ್ಕೆ ಪಕ್ಷಪಾತಿ ಆಗಿರುತ್ತೆ ಆ ಮನಸ್ಸು. ಪ್ರತಿ ಕ್ಷಣ ಪ್ರತಿದಿನ ನಾವು ಮನಸ್ಸಿನ ಗುಲಾಮರಾಗಿರ್ತೀವಿ. ಮನಸ್ಸು ಕೊಡೋ ನಿರ್ಣಯನೆಲ್ಲ ಪೂರ್ಣವಾಗಿ ನಂಬ್ತಾ ಇದೆ. ನೀನು ದುಃಖವಾಗಿದೆಯಾ ಅಂತ ಅದೇ ಕೊಡ್ತಾ ಇರೋದು ನಮಗೆ ನಿರ್ಣಯ. ಶಾಸ್ತ್ರ ಹೇಳ್ತಾ ಇದೆ, ನಿನಗೆ ದುಃಖ ಟಚ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. 3 ಕಾಲಗಳಲ್ಲಿ ನೀನು ದುಃಖ ಟಚ್ ಕೂಡ ಮಾಡೋಕ್ಕೆ ಸಾಮರ್ಥ್ಯವೇ ಇಲ್ಲ. ಅಂಥದ್ದು ನಾವು ಶ್ರುತಿ ಮಾತು ಕೇಳೋದಿಲ್ಲ, ಗುರುಗಳ ಮಾತು ಕೇಳೋದಿಲ್ಲ, ನಮ್ಮ ಮನಸ್ಸಿನ ಮಾತು ಕೇಳ್ತೀವಿ. ಅದಕ್ಕೆ ಗುರುಗಳು ಗೊತ್ತು, ಓಹೋ ಇವನಿಗೆ ಅಡ್ಡ ಬರ್ತಿರೋದು ಇವನ ಮನಸ್ಸು, ಅದನ್ನೇ ಕಿತ್ಕೋಬೇಕಂತ ನೋಡ್ತಾರೆ ಗುರುಗಳು. ಶಿಷ್ಯನಿಗೇನೋ ಗುರುಗಳು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಾನು ಸಂಪೂರ್ಣ ಸ್ವಾತಂತ್ರ್ಯನ ಕಿತ್ಕೊತಾ ಇದ್ದಾರೆ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಗುರುಗಳಿಗೆ ಗೊತ್ತು, ಅದರಿಂದ ಇವನಿಗೆ ಸಮಸ್ಯೆ. ಅದೇ ಅಲ್ಲ, ಎಲ್ಲರ ಸಮಸ್ಯೆನೂ ಅದೇ. ಅದನ್ನು ಒಂದು ಕಿತ್ತು ತೆಗೆದು ಪಕ್ಕಕ್ಕೆ ಆಗಿಬಿಟ್ರೆ ಇರೋ ಸತ್ಯ ತಾನಾಗಿ ಹೊರಗಡೆ ಬಂದುತ್ತೆ. ಮತ್ತು ಜೀವನದಲ್ಲಿ ಕಂಪ್ಲೇಂಟ್ಸೇ ಇರೋದಿಲ್ಲ. ಜಸ್ಟ್ ಫ್ಲೋಟ್ ಲೈಕ್ ಎಲ್ಲ ನದಿಯಲ್ಲಿ ಹೆಂಗೆ ಒಣಗೋಗಿರೋ ಕಡೆಗೆ ಹೋಗ್ತಾ ಇರುತ್ತೆ. ಈ ಶರೀರ ಸಂಗಾತ ನಂಗೆ ಬಿಟ್ಬಿಡ್ತಾನೆ. ಆ ಥರ ಅಷ್ಟು ಫ್ರೀ ಆಗಿಬಿಡ್ತಾನೆ. ಇಲ್ಲ ಅಂದರೆ ಆ ಮನಸ್ಸು ಕೊಡೋ ನಿರ್ಣಯಗಳು, ಅವು ಕೊಡೋ ಟಾಸ್ಕ್ಗಳು ಮಾಡ್ಕೊತ ಹೋಗಿ ಅದಷ್ಟೇ. ಮತ್ತು ನಿನಗೆ ಕನ್ನಡಕ ಟೇಬಲ್ ಮೇಲೆ ಇದ್ದು ಆ ಕನ್ನಡಕ ಇಲ್ಲ, ನನ್ನ ಹತ್ರ ಇಲ್ಲ ಅಂತ ರಾಂಗ್ ಡಿಸಿಷನ್ ಬಂದ ಮೇಲೆ ಎಷ್ಟು ಕೆಲಸ ಮಾಡಿಸುತ್ತೆ ನಿನ್ನ ಕೈಯಲ್ಲಿ. ಸೆಲ್ಫ್ ಹುಡುಕು, ಬಾತ್ರೂಮ್ ಹುಡುಕು, ಗಿಡದ ಕೆಳಗಡೆ ಕೂತಿದ್ದೆ ಅಲ್ಲೋ ಹುಡುಕು, ಇಲ್ಲೋ ಹುಡುಕು, ಫುಲ್ ಪ್ರವೃತ್ತಿ ಕರ್ಮಗಳು ಮಾಡಿಸ್ಬಿಡ್ತಾ ಇರುತ್ತೆ. ಇರೋ ವಸ್ತುವನ್ನು ಇಲ್ಲ ಅಂತ ನಂಬಿದ್ರೆ ನೀನು ಸಚ್ಚಿದಾನಂದ ಸ್ವರೂಪನಾಗಿದೆಯಾ, ಪೂರ್ಣ ಆನಂದ ಸ್ವರೂಪನಾಗಿದೆಯಾ ಅಂತ ಇರೋ ಸತ್ಯನ ನಾವು ಎಲ್ಲಿ ತನಕ ನಾವು ಸ್ವೀಕಾರ ಪೂರ್ಣವಾಗಿ ಮಾಡೋದಿಲ್ಲೋ ಅಲ್ಲಿ ತನಕ ನಮ್ಮ ಕೈಯಲ್ಲಿ ಜುಟ್ಟು ಹಿಡಿಸ್ಬಿಟ್ಟು ಕೆಲಸ ಮಾಡಿಸ್ತಾನೆ ಇರುತ್ತೆ. ಇದು ಇಲ್ಲ ಅಂದರೆ ಈ ಶ್ರವಣಮನ ನಿಧಿಧ್ಯಾಸನವು ಕೂಡ ಆ ಸುಫೀಸ್ ಅಂತ ಮಾಡಿರುವಂಥ ಇದೊಂದು ಪ್ರಕಾರದ ಬಾಲವಂಚನೆಯೇ. ಇದೊಂದು ಟ್ರಿಕ್ಕೇ. ಸ್ವಲ್ಪ ತೀಕ್ಷ್ಣತೆ ಇದ್ದು ಈ ವಿಷಯನ ತಿಳ್ಕೊಂಬಿಟ್ರೆ ಈಗಲೇ ಈ ಕ್ಷಣವೇ ರಿಲ್ಯಾಕ್ಸ್ ಆಗಿಬಿಡ್ಬೋದು. ಈ ಧೈರ್ಯದಿಂದನೇ ಶಾಸ್ತ್ರ ಹೇಳೋದು ಅರ್ಧ ಸೆಕೆಂಡಲ್ಲಿ ಆಗುತ್ತೆ ಜ್ಞಾನ ಅಂತ. ಈ ಸಿಂಪಲ್ ಕಾನ್ಸೆಪ್ಟ್ ತಿಳ್ಕೊಂಬಿಟ್ರೆ ನೀನು ಈಗಲೂ ಮುಕ್ತವಾಗಿ ಇದೆಯಾ. ಮನಸ್ಸು ಬುದ್ಧಿಗಳು ಕೊಡೋ ನಿರ್ಣಯಕ್ಕೆ ಯಾಕೆ ತಲೆ ಬಗ್ತಾ ಇದೆಯಾ? ಈ ಶರೀರದ ಜೊತೆ ನಿನಗೆ ಯಾಕೆ ಮೋಹ? ನನ್ನದೇ ಈ ಶರೀರ, ನಾನೇ ಈ ಶರೀರ ಅಂತ 850 ಕೋಟಿ ಜನ ಶರೀರ ಸಂಗಾತಗಳಿದ್ದಾವೆ. ಅವು ಕೂಡ ಭೂಮಿ ಪಾಂಚಭೌತಿಕವಾದ ರಕ್ತ ಮಾಂಸ ಎಲ್ಲವೂ ಹಂಗೆ ಇದೆ, ಸಮಾನವಾಗಿದೆ. ಆ ಶರೀರಗಳಲ್ಲಿ ಇಲ್ಲದೆ ಇರೋವಂಥ ಸಮಸ್ಯೆ ಈ ಒಂದು ಶರೀರದ ಮೇಲೇ ಯಾಕಂದರೆ ಇದ್ರ ಮೇಲೆ ಇರೋ ಸಂಬಂಧ, ತಾದಾತ್ಮ್ಯ ಸಂಬಂಧ, ಇದೇ ನಾನು, ಇದೇ ನನ್ನದು ಎಂಬ ಒಂದು ಕನ್ಫ್ಯೂಷನ್ನು. ಅದರಿಂದ ಇದ್ರ ಸಮಸ್ಯೆಗಳೆಲ್ಲ ನನ್ನ ಸಮಸ್ಯೆಗಳಾಗ್ತಾಯಿದೆ. ಆ ಪೃಥ್ವಿನಲ್ಲಿ ಒಳದಲ್ಲಿ ಆ ನೇಗಳೆಲ್ಲ ಟ್ರ್ಯಾಕ್ಟ್ರಿಂದ ಅದರಿಂದ ಎಷ್ಟು ನೋವಾಗುತ್ತೆ ಪೃಥ್ವಿಗೆ. ಪೃಥ್ವಿ ತತ್ವನೆಲ್ಲ ನಮ್ಮ ಶರೀರ, ಅಲ್ಲೆಲ್ಲ ಅಷ್ಟೊಂದು ಆ್ಯಕ್ಷನ್ನು ರಿಯಾಕ್ಷನ್ ಆಗ್ತದೆ, ನಮಗೆ ಸಂಬಂಧ ಇಲ್ದಂಗೆ ಇದೆ. ಈ ಒಂದು ಶರೀರದಲ್ಲಿ ಮಾತ್ರ ಆ್ಯಕ್ಷನ್ನು ರಿಯಾಕ್ಷನ್ ಅಯ್ಯೋ ನನಗೆ ಆಗ್ತಾಯಿದೆ ಅಂತ ಭಾವನೆ ಮಾಡಿಕೊಂಡು ಇದ್ರ ಮೇಲೆ ಇರೋ ಪಾರ್ಶಿಯಾಲಿಟಿ, ಆ ಸ್ವಾರ್ಥ ಬುದ್ಧಿನ ತೆಕ್ಕೋಬೇಕಾದ ಅಜ್ಞಾನ, ರಾಂಗ್ ಕನ್ವಿಕ್ಷನ್ ಅದನ್ನೇ ತೆಕ್ಕೊಂಬಿಟ್ರೆ ಮುಗಿದೋಯ್ತಷ್ಟೇ. ಇದನ್ನು ಕೂಡ ಬೇರೆಯವರು ಶರೀರ ಸಂಗಾತನ ನೋಡ್ದಂಗೆ ನೋಡಿಬಿಟ್ರೆ ನೀನು ಆಗಲೇ ಫ್ರೀ ಆಗಿಬಿಡ್ತೀಯ. ಆದ್ದರಿಂದ ಗುರು ಅಂಥದ್ದೊಂದು ಆವರಣ ಭಂಗ ಮಾಡುವಂಥ ಪರಮಾತ್ಮ ಸ್ವರೂಪನೇ ಆಗಿರ್ತಾನೆ. ಆದ್ದರಿಂದ ಅಂಥ ಗುರುಗೆ ನಮಸ್ಕಾರ ಅಂತ. ಮತ್ತು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಹಾತತ್ವಮಸ್ಯಾದಿ ಮಹಾವಾಕ್ಯದಲ್ಲಿ ತತ್ಪದವನ್ನು ತೋರಿಸಿಕೊಟ್ಟಿರುವಂಥವನು. ಹೇಗೆ ತತ್ಪದವನ್ನು? ಅದು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಅದು ಎಲ್ಲ ನಮಗೇನು ದೃಶ್ಯಕೋಟಿಯಲ್ಲಿ ಏನೆಲ್ಲ ವಸ್ತುಗಳು ನಮಗೆ ಜ್ಞಾನ ಆಗ್ತಿದೆಯೋ
ಅವೆಲ್ಲ ವಸ್ತುಗಳಿಗೂ ಕೂಡ ಅಧಿಷ್ಠಾನ ರೂಪವಾಗಿ ಎಲ್ಲ ವಸ್ತುಗಳಲ್ಲೂ ವ್ಯಾಪಕವಾಗಿರುವಂಥ ತತ್ವ. ಹಗ್ಗ ಕೆಳಗಡೆ ಒಂದೇ ಒಂದು ಬಿದ್ದಿರುತ್ತೆ, 7-8 ಪ್ರಕಾರದ ಹಾವನ್ನು ಊಹಿಸ್ಕೊಂತಾರೆ ದೂರದಿಂದ ನೋಡೋರು. ಅಷ್ಟು ಹಾವುಗಳಲ್ಲಿ ಪ್ರತಿಯೊಂದು ಹಾವಿನ ಕಣದಲ್ಲೂ ಹಗ್ಗವೇ ಇದೆ. ಹಗ್ಗನ ತೆಗೆದುಬಿಟ್ರೆ ಆ ಹಾವು 8 ಪ್ರಕಾರದ ಹಾವುಗಳೇನು ಕಾಣಿಸೋದೇ ಇಲ್ಲ. ಅದೇ ಥರ ಈ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋ ಸಕಲ ಪೂರ್ಣ ದೃಶ್ಯ ವಸ್ತುಗಳು ಸಂಪೂರ್ಣವಾಗಿ ಪರಮಾತ್ಮನೇ ಆಗಿದ್ದಾನೆ ಅಂತ ಈ ತತ್ಪದವನ್ನು ತತ್ಪದವನ್ನು ತೋರಿಸಿಕೊಟ್ಟು ಅಂಥ ಗುರುವಿಗೆ ನಮಸ್ಕಾರ ಅಂತ. ತತ್ವಂ ಅಸಿ ಅಂತ ಇದೇ ಮಹಾವಾಕ್ಯ. ಇದು ಗುರುವು ಶಿಷ್ಯನಿಗೆ ಉಪದೇಶಾತ್ಮಕವಾದಂಥ ಮಹಾವಾಕ್ಯ. ಮತ್ತು ಶಿಷ್ಯನು ಅನುಭವಾತ್ಮಕವಾದಂಥ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತ. ಹೌದು, ನಾನು ಆ ಬ್ರಹ್ಮನೇ ಆಗಿದ್ದೀನಿ ಅಂತ. ಇಲ್ಲಿ ತತ್ವಂ ಅಸಿ, ಇಲ್ಲಿ ತ್ವಂ ಅಂದರೆ ನೀನು, ತತ್ ಅಂದರೆ ಅದು ಅಂತ. ಪರಮಾತ್ಮನನ್ನು ದೂರದಿಂದನೇ ನೋಡೋ ಅಭ್ಯಾಸ, ಭಿನ್ನವಾಗಿ ನೋಡೋ ಅಭ್ಯಾಸ ಇರೋದ್ರಿಂದ ದೂರದಲ್ಲಿರೋ ವಸ್ತುವನ್ನು ಆ ವಸ್ತು, ಅಲ್ಲಿರೋ ವಸ್ತು, ಅದು ಅಂತ ಕರೆಯೋದು ಪ್ರೊನೌನ್, ಸರ್ವನಾಮದಿಂದ ಕರಿತೀವಿ. ಅದಕ್ಕೆ ಅದನ್ನು ಪರಮಾತ್ಮನನ್ನು ತತ್ ಅಂತ ಕರೀತಾರೆ. ತತ್ಪದ ಅಂದರೆ ಶೋಧಿತ ತತ್ಪದಾರ್ಥ. ನಮಗೆ ತತ್ಪದಾರ್ಥ ಅಂದರೆ ಭಗವಂತನಂದರೆ ಮಡಿಕೆಗಳು ಕಾಣಿಸ್ತಾ ಇದೆ ಅಂದರೆ ಮಡಿಕೆ ಮಾಡಿರೋನು ಹೆಂಗಿರ್ತಾನೋ, ಇಷ್ಟು ದೊಡ್ಡ ಸೃಷ್ಟಿ ಕಾಣಿಸ್ತಾ ಇದೆ ಅಂದರೆ ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡಿರೋನು ಅಷ್ಟೇ ದೊಡ್ಡ ಶರೀರ. ಸಣ್ಣ ಮಡಿಕೆಯನ್ನು ಮಾಡೋನು 6 ಫೀಟ್ ಇರ್ತಾನೆ. ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡೋನು ತುಂಬ ದೊಡ್ಡ ಶರೀರ, ವಿರಾಟ್ ಶರೀರ. ಸೂರ್ಯಚಂದ್ರರೇ ಅವನ ಕಣ್ಣು, ಕಂಪ್ಲೀಟ್ ಈ ಬ್ರಹ್ಮಾಂಡವೇ ಅವನ ಶರೀರ. ವಿಷ್ಣು ಹಿಂಗೆ ಹಾಯಾಗಿ ಹಿಂಗೆ ಮಲ್ಕೊಂಡಿರ್ತಾನಲ್ಲ, ಮಿಲ್ಕಿ ವೇ ಗ್ಯಾಲಾಕ್ಸಿ ದೂರದಿಂದ ಹಂಗೆ ಕಾಣಿಸುತ್ತೆ. ಸಂಪೂರ್ಣ ಬ್ರಹ್ಮಾಂಡ ಆ ವಿಷ್ಣು ಸ್ವರೂಪನೇ ಅಂದ್ಬಿಟ್ಟು ಆ ರೂಪದಲ್ಲೇ ಋಷಿಗಳೆಲ್ಲ ಯಾವತ್ತೋ ಒಂದು ದಿವಸ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಅಂತ. ಇದೆಲ್ಲವೂ ಕೂಡ ನಾವು ಆ ನಿರ್ಗುಣ ನಿರಾಕಾರ ಪರಮಾತ್ಮಲ್ಲೇ ಆರೋಪ ಮಾಡ್ತಿರ್ತೀವಿ. ಈಗ ಹಾವು ಕಾಣಿಸಿದ ತಕ್ಷಣ ಹಾವನ್ನು ಹುಟ್ಟಿಸಿರೋ ತಾಯಿ ಹಾವು, ತಂದೆ ಹಾವು ಬಗ್ಗೆ, ಹಾವು ಮೊಟ್ಟೆಗಳ ಬಗ್ಗೆ ಎಲ್ಲ ಯೋಚನೆ ಬರುತ್ತಾ ಇಲ್ವ? ಹಾವು ತಾನಾಗಿ ತಾನು ಬರೋದಿಲ್ಲ, ಅದಕ್ಕೆ ತಂದೆ ತಾಯಿ ಇರಬೇಕು, ಅದು ಮೊಟ್ಟೆ ಇಟ್ಟಿರಬೇಕು, ಆ ಮೊಟ್ಟೆಯಿಂದ ಹೊರಗಡೆ ಬಂದಿರಬೇಕಂತ ಸೃಷ್ಟಿಕರ್ತದ ಬಗ್ಗೆ ಎಲ್ಲ ಏನೆಲ್ಲ ಯೋಚನೆ ಬರುತ್ತೋ ಅದೇ ಥರ ಕಾಣಿಸ್ತಾ ಇರೋ ಈ ಸೃಷ್ಟಿ ಇದೆ ಅಂದರೆ ಇದನ್ನು ಯಾರೋ ಹುಟ್ಟಿಸಿರೋನು ಇರಬೇಕು ಅಂದ್ಬಿಟ್ಟಿದ್ದನು ನಮಗೆಲ್ಲ ಆರೋಪನೆ. ನಾವು ಮನುಷ್ಯರೆಲ್ಲ, ಆದ್ದರಿಂದ ಭಗವಂತನನ್ನು ಕೂಡ ಮನುಷ್ಯ ರೂಪದಲ್ಲೇ ಕೈ ಕಾಲು ಇವೆಲ್ಲ ಊಹಿಸ್ಕೊತೀವಿ. ಎಮ್ಮೆ ಕೋಣಗಳು ಅವರವ್ರ ರೂಪದಲ್ಲಿ ಅವು ಊಹಿಸ್ಕೊತವೆ. ಪರಮಾತ್ಮ ಆಸೆ ಆ ಆಕಾರದಲ್ಲಿರ್ತಾನೆ, ಹಂಗೆ ಹಿಂಗಿರ್ತಾನೆ ಅಂದ್ಬಿಟ್ಟು. ಆದ್ದರಿಂದ ನಮಗೆ ಈ ಥರ ತಿಳ್ಕೊಂಡಿರ್ತೀವಿ. ಅದು ಸುಳ್ಳೇನಲ್ಲ. ಅದು ಈ ಸೃಷ್ಟಿಕರ್ತ ಶಾಸ್ತ್ರ ಕೂಡ ಹೇಳುತ್ತೆ ಮಾಯಾ ವಿಶಿಷ್ಟ ಚೈತನ್ಯ ಅಂತ. ಆ ಸೃಷ್ಟಿಕರ್ತ ಬ್ರಹ್ಮ ಇದ್ದಾನೆ ಅಂದ್ಬಿಟ್ಟು ಅದು ಎಲ್ಲಿ ತನಕ ಅದು ಪೂರ್ಣವಾಗಿ ನೀನು ತಿಳ್ಕೊಂಡಿಲ್ಲ. ನರೇಂದ್ರ ಮೋದಿನ ಚಾಯ್ ಮಾರ್ಕೊಳೋನು ಮಗ ಅಂತ ಮಾತ್ರ ತಿಳ್ಕೊಂಡಿದ್ದೀಯ. ಅವನು ಪೂರ್ತಿಯಾಗಿ ಅವನು ಭಾರತ ದೇಶದ ಪ್ರಧಾನಮಂತ್ರಿ ಅಂತ ಇಷ್ಟು ಪೂರ್ತಿಯಾಗಿ ಪವರ್ಫುಲ್ಲಾಗಿ ನೀನು ತಿಳ್ಕೊಂಡಿಲ್ಲ. ಪರಮಾತ್ಮನನ್ನು ಕೂಡ ನೀನು ಸ್ವಲ್ಪ ತಿಳ್ಕೊಂಡಿದ್ದೀಯ, ಪೂರ್ಣವಾಗಿ ಯಥಾರ್ಥವಾಗಿ ತಿಳ್ಕೊ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚೀಯತೆ. ನೀನು ಆಲ್ರೆಡಿ ನಂಬೇ ಇದೆಯಾ ಈ ಪ್ರಪಂಚ ಇದೆ ಇದಕ್ಕೊಂದು ಸೃಷ್ಟಿಕರ್ತ ಇದ್ದಾನೆ ಅಂದ್ಬಿಟ್ಟು. ಅದಕ್ಕೆ ಅಲ್ಲಿ ಆರೋಪ ಮಾಡೋದು ಬಿಟ್ಟು ಇನ್ನು ಬೇರೆ ಮಾರ್ಗವಿರೋದಿಲ್ಲ. ಆದ್ದರಿಂದ ಆರೋಪಿತವಾದದ್ದು ಅಧಿಷ್ಠಾನಕ್ಕಿಂತ ಭಿನ್ನವಾಗಿ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಿಂದ ಹೌದಪ್ಪ ಈ ಪರಮಾತ್ಮನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಶಾಸ್ತ್ರ ಕೂಡ ಸ್ಟಾರ್ಟಿಂಗಲ್ಲಿ ಹೇಳುತ್ತೆ. ಫಸ್ಟ್ ಅವನನ್ನು ಶ್ರದ್ಧೆಯನ್ನು ಗೆಲ್ಲುತ್ತೆ. ಗೆದ್ದ ಮೇಲೆ ಉಪನಿಷತ್ತಲ್ಲೇ ಲಾಸ್ಟಲ್ಲಿ ಪರಮಾತ್ಮ ಅದೃಶ್ಯನು. ಅದೃಶ್ಯನ ಅಂದರೆ ಕಣ್ಣಿಗೆ ಕಾಣಿಸೋದು ದೃಶ್ಯ, ಕಣ್ಣಿಗೆ ಕಾಣಿಸ್ದೇ ಇರೋದು ಅದೃಶ್ಯ ಅಂತಲ್ಲ. ಆಕಾಶ ಗಾಳಿ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೂ ಕೂಡ ಅದು ಕೂಡ ದೃಶ್ಯಕೋಟಿಗೆ ಬಂದ್ಬಿಡುತ್ತೆ. ಜ್ಞಾನವತ್ವಂ ದೃಶ್ಯತ್ವಂ. ಯಾವುದಾದ್ರೂ ವಸ್ತುವಿನ ಬಗ್ಗೆ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ನಮಗೆ ಜ್ಞಾನ ಆಗೋಗಿದೆ ಅಂದರೆ ಅದು ದೃಶ್ಯಕೋಟಿ, ದೃಶ್ಯ ವಸ್ತು. ಯದ್ಯದ್ ದೃಶ್ಯಂ ತತ್ತದ್ ಅನಿತ್ಯಂ, ತತ್ತದ್ ಕೃತಕಂ ಯದ್ಯದ್ ಕೃತಕಂ ತತ್ತದ್ ಅನಿತ್ಯಂ. ಅದೆಲ್ಲ ಕೃತಕವಾಗಿರುತ್ತೆ, ಅದಕ್ಕೆ ಅನಿತ್ಯವಾಗಿರುತ್ತೆ. ಅದಕ್ಕೆ ಡೇಟ್ ಆಫ್ ಬರ್ತ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ. ಮತ್ತು ನೀನು ಊಹಿಸಿಕೊಂಡಿರೋಂಥ ಸಗುಣ ಸಾಕಾರ ರೂಪ ದೃಶ್ಯವೇ ಅಲ್ಲ. ನಿನ್ನ ಊಹಲ್ಲಿ ನಿನ್ನ ವಿಷನ್ನಲ್ಲಿ ಬರ್ತಾ ಇದ್ದಾನಲ್ಲ, ಕೈ ಕಾಲು ಎಲ್ಲವೂ ಕಾಣಿಸ್ತಾ ಇದೆಯಲ್ಲ, ಅದರ ಜ್ಞಾನ ನಿನಗೆ ಆಗ್ತಿದೆ ಅಲ್ಲ. ದೃಶ್ಯ ವಸ್ತುವಿನ ಜ್ಞಾನ ನಿನಗೆ ಆಗ್ತಿದೆ ಅಲ್ಲ. ಶಬ್ದದಿಂದ ಒಂದು ಇಮ್ಯಾಜಿನೇಷನ್ ಆಗ್ತಿದೆ ಅಲ್ಲ. ಆದ್ದರಿಂದ ಅದು ಕೂಡ ದೃಶ್ಯಕೋಟಿಗೆ ಬಂದ್ಬಿಡುತ್ತೆ. ಪರಮಾತ್ಮನು ನಿರ್ಗುಣ ನಿರಾಕಾರನಾಗಿದ್ದಾನೆ, ಅವನಿಗೆ ಗುಣಗಳು ಕೂಡ ಇಲ್ಲ. ಮತ್ತು ಸೃಷ್ಟಿ ಮೇಲೆ ಇರುವಂಥ ಕರ್ತೃತ್ವ, ಕಾರ್ಯತೃತ್ವ ಇವೆಲ್ಲವೂ ಕೂಡ ಆರೋಪವೇ ಆಗಿದೆ. ಆ ಪರಮಾತ್ಮನಲ್ಲಿರೋ ಕರ್ತೃತ್ವ ಇಲ್ಲದಿರುವ ಕಾರ್ಯತೃತ್ವ ಇಲ್ದಿರನೇ ಈ ಸೃಷ್ಟಿಯಲ್ಲಿ ಎಲ್ಲ ಕರ್ಮಗಳು ಹೇಗೆ ನಡೀತಾ ಇದೆ? ಎಟ್ಲ ನಡೆಸ್ತು ನಾರಾಯಣ ಚೈತನ್ಯ
భగవంతుడు సృష్టి, ఆయన నిర్గుణ నిరాకార పరమాత్ముడు అసలు సృష్టి చేయడు, చేపియడు. మళ్ళీ ఇవన్నీ నియమాలు, చచ్చిపోయిన వాళ్ళని నరకానికి తీసుకోవడు, పుణ్యం చేసిన వాళ్ళని స్వర్గానికి తీసుకోవడం, ఇవన్నీ కర్మలు ఇంత నియమం ఎట్లా నడుస్తున్నాయి? ఆ పుణ్యపాపాలకి ఎవరో ఒక నియామకుడు ఉన్నాడు కదా, ఎవరు అవన్నీ ఇచ్చేవాడు? ఇప్పుడు ఎవరో ఒకరు ఇట్లా చేయండి అట్లా చేయండి అని దేవతలు కూడా ఆర్డర్ చేయాలి కదా. మరి భగవంతుడు అయితే నేను చేయను, ఆర్డర్ చేయను, అసలు నేను సృష్టినే చేయను అంటున్నాడు. ఆయన చేయకుండా ఇవన్నీ ఎట్లా జరుగుతున్నాయి? బాగా 4-5 సార్లు చెప్పిన నీ దృష్టాంతం. జ్ఞాన చైతన్యం, మాయా విశిష్ట చైతన్యము ద్వారా ఇవన్నీ జరుగుతున్నాయి. మరి ఎట్లా? ఒక దృష్టాంతం ద్వారా. అసలైన పరమాత్ముడు ఏమీ చెప్పకుండా చేయకుండానే ఆయన నిమిత్తం వల్ల పనులు జరిగేదానికి ఒక దృష్టాంతం. జగత్తులు ఎందుకు చేస్తారు? అందరూ క్రియలు ఎందుకు? ప్రవృత్తి కర్మలు, నివృత్తి కర్మలు, దేవతలు అవన్నీ వాళ్ళ డ్యూటీలు ఎందుకు చేస్తున్నారు? మేము చేయమని కూర్చోవచ్చు కదా హాయిగా. భ్రమలని ఊరికే ఎందుకు చేస్తారు? ఏదో ఒకటి ప్రయోజనం లేకుండానే చేస్తారు. క్రియలు జరగడానికి కారణం ఏంటి? అదే మరి దానికి దృష్టాంతముల ద్వారా చెప్పాలి. మరి పరమాత్ముడైతే అసలు నాకు సంబంధం లేదయ్యా, ఈ సృష్టికి అసలు నేను సృష్టించలేదు, నేను ఈ పని చేయి ఆ పని చేయి నేను చెప్పలేదు. హిరణ్య గర్భుడు ఎట్లా చేస్తాడు? స్వతంత్రంగానే చేస్తాడు. నిర్గుణ నిరాకార పరమాత్మను మాయ విశిష్ట చైతన్యం చేస్తుంది. ఒక దృష్టాంతం చెప్పింటి. అధిష్టానంలో ఏ చేష్టలు వికారాలు లేకపోయినా కూడా ప్రవృత్తి కర్మలు, నివృత్తి కర్మలు జరుగుతాయని మంచి దృష్టాంతం చెప్పింటి. ఇది మాత్రం గుర్తు పెట్టుకుంటేనే. ఒక పక్షి, చకోర పక్షి, కేనోపనిషత్తులో దృష్టాంతం చెప్పలేదా? చకోర పక్షి ಮುಂದಿನ ಕಾಲದ ರಾಜರು ವಿಷ ಇಟ್ಬಿಡ್ತಾರೆ ಅಂದ್ಬಿಟ್ಟಿದ್ದೂ ಒಂದು ಚಕೋರ ಪಕ್ಷಿನ ಇಟ್ಕೊತಾ ಇದ್ರು. ಆ ಚಕೋರ ಪಕ್ಷಿ ಮುಂದ್ಗಡೆ ಊಟದ ಪ್ಲೇಟ್ ಬಂದರೆ ಅದರ ಕಣ್ಣಲ್ಲಿ ಕಲರ್ ಚೇಂಜ್ ಆದರೆ, ವಿಕಾರನ ಹೊಂದಿದ್ರೆ ಅದರಲ್ಲಿ ವಿಷ ಇದೆ ಅಂತ ಅರ್ಥ. ಅದರ ಪ್ಲೇಟ್ ಬಂದ ಮೇಲೆ ಅದರ ಕಣ್ಣಲ್ಲಿ ಏನೂ ಚೇಂಜ್ ಆಗಲಿಲ್ಲ ಅಂದರೆ ಇದರಲ್ಲಿ ವಿಷ ಇಲ್ಲ ಅಂತ. ಆವಾಗ ರಾಜ ಇದರಲ್ಲಿ ವಿಷ ಇಲ್ಲ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಮುಂದೋಗ್ತಿದ್ದ. ಇದರಲ್ಲಿ ಅರ್ಧ ಮಾತ್ರನೇ ನಾವು ಎಕ್ಸಾಂಪಲ್ ತಗೋಬೇಕು. ಯಾವಾಗ ವಿಷವು ಕಳಿಸಿರ್ಲಿಲ್ವೋ, ವಿಷ ಕಳಿಸಿರ್ಲಿಲ್ವೋ ಆವಾಗ ಚಕೋರ ಪಕ್ಷಿ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನಿಗೆ ಎಕ್ಸಾಂಪಲ್. ರಾಜ ಈ ಮಾಯ ನಮ್ಮ ಥರ ಪ್ರಪಂಚದಲ್ಲಿರೋ ವಸ್ತು ಆ ರಾಜನ ಕೈಲಿ ಪ್ರವೃತ್ತಿ ಕರ್ಮ ಮಾಡಿಸುತ್ತೆ. ರಾಜನ ಪ್ರವೃತ್ತಿ ಕಾರಣಕ್ಕೆ ಒಂದು ಪ್ರಕಾರದಲ್ಲಿ ನಿಮಿತ್ತ ಕಾರಣವೇ ಆಗುತ್ತೆ ಚಕೋರ ಪಕ್ಷಿ. ಆದರೆ ಯಾವಾಗ ವಿಷ ಕಳಿಸಿಲ್ವೋ ಚಕೋರ ಪಕ್ಷಿ ಮಾತಾಡೋದಿಲ್ಲ. ರಾಜನಿಗೆ ನೀನು ಊಟ ಮಾಡು ಅಂತ ಹೇಳೋದಿಲ್ಲ, ಮಾಡಬೇಡ ಅಂತ కూడా ಹೇಳೋದಿಲ್ಲ. చెబుతుందా? చకోర పక్షి అసలు మాట్లాడదు. ఇందులో విషం ఉంది అని కూడా చెప్పదు, లేదే అని కూడా చెప్పదు. ఎప్పుడైతే విషం కలపలేదో ప్లేట్ తీసుకుని వచ్చి ఆ చకోర పక్షి మీద పెట్టిండు. ఆ చకోర పక్షి మాత్రం నిర్గుణ నిరాకార పరమాత్ముడిలాగా ఏ వికారాన్ని కూడా పొందలేదు. విషం ఉన్నవాడైతే వికారాన్ని పొందుతుంది. కంటిలో కలర్ చేంజ్ అవుతుంది, వికారం పొందుతుంది. విషం లేనప్పుడు అది ఏ వికారాన్ని కూడా పొందలేదు. నిర్గుణ నిరాకార రూపంలోనే సైలెంట్గా తన పాడకు తానుంది. తన పాడకు తను ఉన్నా కూడా ప్లేట్ దాని దగ్గరికి తీసుకుపోయిన తర్వాత దాంట్లో ఏ వికారాలు రాలేదు కాబట్టి ఇందులో విషం లేదని రాజు మనసులో బుద్ధి వృద్ధి వచ్చి రాజు ఆ భోజనాన్ని తిన్నాడా లేదా? రాజు చేతుల్లో భోజనం తినిపించేలాంటి ప్రవృత్తి కర్మ చేపించిందా లేదా? అలాగే నిర్గుణ నిరాకారుడైన పరమాత్ముడు తను ఎవరికి ఏమి సృష్టి చేయకుండా చేయమని చెప్పకుండా కూడా ఆయన సన్నిధి మాత్రంలో ఈ శబ్దం పలకాలి. ఎట్లా జరుగుతున్నాయి ప్రవృత్తి కర్మలు, నివృత్తి కర్మలు అంటే సన్నిధి మాత్రేనా, ఆ అధిష్టానము సన్నిధి మాత్రేనా ఇవన్నీ ప్రవృత్తి కర్మలు, నివృత్తి కర్మలు జరుగుతూ ఉంటాయి. ఈ రాజు దృష్టాంతం ఒక చిన్న ఎగ్జాంపుల్. ఏ వికారం కూడా పొందలేదు చకోర పక్షి, ఎప్పుడు విషం కలపలేదు.
వికారం పొందుకున్న నిర్గుణ నిరాకార స్వరూపంలో ఉన్నప్పటికీ కూడా దాని దగ్గరలో రాజే దగ్గరికి పోయి ఆ భోజనం ప్లేట్ దగ్గర పెట్టి ఆ రాజు ఆ ప్రవృత్తి భోజనం తినేలాంటి ಪ್ರವೃತ್ತಿ ಕರ್ಮ చేశాడు. ಇಲಾಗೆ ಈ ಥರನೇ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಪ್ರವೃತ್ತಿ ಕರ್ಮಗಳು ನಿವೃತ್ತಿ ಕರ್ಮಗಳು ಅಧಿಷ್ಠಾನ ಸನ್ನಿಧಿ ಮಾತ್ರದಲ್ಲಿ ನಡೀತಾ ಇದ್ದಾವೆ ಅಷ್ಟೇ ಹೊರತು ಆ ಪರಮಾತ್ಮನಲ್ಲಿ ಕರ್ತೃತ್ವವಾಗಲಿ ಕಾರ್ಯಚಿತ್ರವಾಗಲಿ ಇಲ್ಲವೇ ಇಲ್ಲ. ವಿವೇಕಾನಂದ ಅದನ್ನು ಹೇಳ್ತಿದ್ದ, ಹೆಚ್ಚು ಪ್ರಶ್ನೆಗಳು ವಾದ ವಿವಾದಕ್ಕೆ ಹೋದರೆ ಫಸ್ಟ್ ಈ ಸೃಷ್ಟಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸಿ ಅಂತಿದ್ದ. ಇದೆ ಅಂತ ಯಾವ ಥರ ಇದೆ, ಇದು ಸತ್ಯವಾಗಿದ್ದರೆ ಎಷ್ಟು ವ್ಯಾಲಿಡಿಟಿ, ಎಷ್ಟು 18 ಗಂಟೆಗಿಂತ ಹೆಚ್ಚು ವ್ಯಾಲಿಡಿಟಿ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಯಾವ ವಸ್ತುಗೂ. ಇಮಿಡಿಯೇಟಾಗಿ ಸ್ವಪ್ನಾವಸ್ಥೆಗೆ ಹೋದರೆ ನೀವು ಇಲ್ಲದಿರಾಗ್ಬಿಡುತ್ತೆ, ಅಲ್ಲಿ ಮತ್ತೆ ಸ್ವಪ್ನದಲ್ಲೆಲ್ಲ ಬೇರೆ ಸೃಷ್ಟಿ, ಎಲ್ಲ ಬೇರೆ ಪ್ರಪಂಚ. ನಾವೇನೋ ಬೆಟ್ಟ 100 ವರ್ಷ ಇದೆ ಅಂದ್ಕೊತಾ ಇದ್ದೀವಿ, 18 ಗಂಟೆಗಿಂತ ಹೆಚ್ಚಿರೋದಿಲ್ಲ. ಸ್ವಪ್ನಕ್ಕೆ ಹೋದ ತಕ್ಷಣ ಅದರ ಸ್ವಾಹ. ಅದು ಸತ್ಯವಾದ ವಸ್ತು ಅಂದರೆ 3 ಅವಸ್ಥೆಯಲ್ಲೂ 3 ಕಾಲಗಳಲ್ಲಿ ಇರಬೇಕಲ್ಲ ಅಂತ, ಅದಕ್ಕೆ ಸತ್ಯ ಅಂತ ಡೆಫಿನೇಷನ್. ತ್ರಿಕಾಲ ಅಬಾಧಿತ್ವಂ ಸತ್ಯತ್ವಂ. ಆದ್ದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮ ನಿರ್ಗುಣ ನಿರಾಕಾರ ಪರಮಾತ್ಮನ ಒಂದು ಸನ್ನಿಧಾನ ಮಾತ್ರದಲ್ಲಿ ಸಗುಣ ಸಾಕಾರ ಮಾಯಾ ವಿಶಿಷ್ಟ ಹಿರಣ್ಯ ಗರ್ಭನಾಗಲಿ ಮತ್ತು ದೇವತೆಗಳಾಗಲಿ ನಾವು ಎಲ್ಲ ಸೇರಿ ಪ್ರವೃತ್ತಿ ಕರ್ಮಗಳು ನಿವೃತ್ತಿ ಕರ್ಮಗಳು ಆತನ ಸನ್ನಿಧಿ ಮಾತ್ರದಿಂದನೇ ನಾವೆಲ್ಲ ನಮ್ಮಲ್ಲಿ ಇವೆಲ್ಲ ಚೇಷ್ಟೆಗಳು ನಡೀತಾ ಇದ್ದಾವೆ. ಆದ್ದರಿಂದ ಈ ಸಗುಣ ಸಾಕಾರ ರೂಪಗಳೆಲ್ಲ ದೃಶ್ಯಕೋಟಿಗೆ ಬರೋದರಿಂದ ಅದು ಯಥಾರ್ಥವಾದ ರೂಪವಲ್ಲ ಅಂದ್ಬಿಟ್ಟು ಉಪನಿಷತ್ತೇ ನಾವೇನೆಲ್ಲ ಬಾಡಿ ಆ ಪರಮಾತ್ಮ ತತ್ಪದದಲ್ಲಿ ಎಕ್ಸ್ಟ್ರಾ ಉಪಾಧಿಗಳು ಮಾಯಾ ಉಪಾಧಿಯನ್ನು ಊಹಿಸಿಕೊಂಡು ಸೃಷ್ಟಿ ಕರ್ತೃತ್ವ ಕಾರ್ಯತತ್ವ ಈ ಗುಣಗಳೆಲ್ಲ ಆರೋಪಣ ಮಾಡಿದ್ವೋ ಅವೆಲ್ಲವೂ ಕೂಡ ಉಪನಿಷತ್ತೇ ತೆಗೆದಾಕ್ಬಿಡುತ್ತೆ. ತೆಗೆದಾಕ್ಬಿಟ್ಮೇಲೆ ಮತ್ತೆ ಅಲ್ಲಿ ಏನು ಮಿಕ್ಕುತ್ತೆ, ಎಲ್ಲ ಶುದ್ಧ ಚೈತನ್ಯ ಒಂದು ಮಾತ್ರ ಅಲ್ಲಿ ಮಿಕ್ಕುತ್ತೆ. ಅದು ಅಂಥ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಈ ಥರ ತತ್ಪದಾರ್ಥ ಶೋಧನೆ ಮಾಡಿಸ್ಕೊಟ್ಟಿರೋಂಥ ಗುರುವಿಗೆ ನಮಸ್ಕಾರ ಅಂತ. ಮತ್ತು ತ್ವಂಪದ ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತ್ವಂಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಈ ಪ್ರಪಂಚದಲ್ಲೆಲ್ಲ ಸ್ಥಾವರ ಜಂಗಮ ಎಲ್ಲ ಯತ್ಕಿಂಚಿತ್ ಸಚರಾಚರಂ ಎಲ್ಲವೂ ಚರ ಆಚರಗಳೆಲ್ಲವೂ ಎಲ್ಲದರಲ್ಲೂ ಕೂಡ ವ್ಯಾಪ್ತವಾಗಿರುವಂಥ ತ್ವಂಪದವನ್ನು ದರ್ಶಿತಂ ಏನ ಯಾರು ತೋರಿಸ್ಕೊಟ್ರೋ ಅಂತ ಗುರುಗೆ ನಮಸ್ಕಾರ ಅಂತ. త్వం పదార్థం అంటే ఏమి నారాయణ చైతన్య? త్వం పదార్థం అంటే ఏమి? తత్పదార్థం అంటే మహావాక్యం అంటే తత్వమసి అనేది మహావాక్యం. ఇందులో త్వం అంటే ఏమి, తత్ అంటే ఏమి? అడవిశ్వ స్వామీజీ వీలునామాలో రాసిపోయాడు, తత్వమస్యాది మహావాక్యాల విచారణ ఇక్కడ జరగాలి అని. మరి అదే తెలుసుకోకుండా పోతే ఎట్లా? ఇదే మహా ఉపదేశము, శాస్త్రం భగవంతుడు చెప్పే తత్వమసి, నువ్వు అదే అయి ఉన్నావు అని. త్వం అంటే ఏమి, తత్పదార్థం అంటే ఏమి? ఇవి తెలుసుకోవాలి మనం. విచారణ జ్ఞాన చైతన్యం అది ఇది నువ్వై జీవాత్మ. తత్పదార్థం అంటే పరమాత్ముడు. త్వం పదార్థం అంటే ఈ శరీరం. వాచ్యార్థాలు తీసుకుంటే కన్నా ఈ శరీరము అక్కడున్న ఈ సృష్టికర్త అయిన విష్ణువో శివుడో ఏదో అనుకుంటావు, ఈ సృష్టిని పుట్టించిన భగవంతుడు. మళ్ళా దాన్ని ఫిల్టర్ చేయాల, శోధనం అంటారు, తత్పదార్థ శోధనం అని. అందులో ఉన్న శరీరాలు ఉపాధులు తొలగించేయాలి. మళ్ళీ ఈ శరీరం కలిపి నేను అని అనుకుంటున్నాం కదా, ఈ శరీరంలో కూడా అనాత్మ పదార్థాలని బయటికి తీసేసుకోవాలి. పంచకోశాలు, అన్నమయ కోశం నేను కాదు, ప్రాణమయ కోశం నేను కాదు, మనోమయ కోశము, విజ్ఞానమయ కోశము, ఆనందమయ కోశాలు నేను కాదు, లోపలున్న సాక్షి చైతన్యాన్ని నేను అని. ఇక్కడ దీన్ని శోధనం అంటే ఫిల్టర్ చేసుకోవాలి. అప్పుడు ఆ తత్పదము అక్కడ ఒక చైతన్యం ఇక్కడ ఒక చైతన్యం మిగిలింది, రెండు చైతన్యాలు కాదు, ఇదే అది అదే ఇది, జీవుడే బ్రహ్మ బ్రహ్మే జీవుడు అని. దీన్నే తత్పదార్థ శోధనము, త్వం పదార్థ శోధనం అంటారు. మళ్ళీ జీవ బ్రహ్మ ఐక్యము అంటారు, తత్వం అసి అని. సన్యాసం ఎందుకు తీసుకోవాలని శాస్త్రం చెప్తే త్వం పదార్థ శోధనాయ సన్యాస అని. అదేంటి తత్పదార్థము గురించి నీట్గా తెలుసుకోవాల్సిన అవసరం లేదంటే, తత్పదార్థము చాలా ఈజీనంట. భగవంతుని సగుణ సాకార రూపాలు మనం ఊహించుకున్నదే, చూసింది కాదు.
ఊహించుకున్న దాన్ని తొలగించుకోవడానికి చాలా తక్కువ సమయం పడుతుంది. కానీ త్వం-పదార్థ శోధనములో ఈ శరీరము నేను అన్నది అనుభవగమ్యం. ఈ శరీరాలకి అతీతంగా ఉన్న చైతన్యం అనేది ఇప్పుడు మనము తెలుసుకుంటున్నాము ఈ ఇన్ఫర్మేషన్. కాబట్టి అనుభవాన్ని ఇన్ఫర్మేషన్ తొందరగా తొలగించలేకపోతుంది. ఇక్కడే సమయం ఎక్కువ పడుతుంది. అందుకే ఇది జరిగిందంటే కానీ ఆ తత్పదార్థ శోధనం ఎక్కువ సమయం తీసుకోదు, ఈజీగా అయిపోతుందని. అందుకే సన్యాసం ఎందుకంటే త్వం-పదార్థ శోధనార్థం. త్వం-పదం అంటే ఎవరు? ఇప్పుడే చెప్తే కదా. తత్పదార్థం అంటే పరమాత్ముడు. చెప్పు, తత్పదార్థం అంటే ఎవరు? ఇవి బేసిక్స్ చెప్పాలి, లేకపోతే సన్యాసం ఎవరు? మా గురుగారు. త్వం-పదార్థం అంటే జీవుడు, ఈ శరీరంతో కలిపిన జీవుడు. కన్ఫ్యూజన్ ఏమైనా ఉంటుందా? ఇది మహావాక్యం, ఇది కంపల్సరీ మినిమం కొన్ని తెలుసుకోవాలి. లేదంటే పురాణంలాగా ఈ షోలో ఈయన ఆ షోలో వెళ్ళిపోతా వేస్ట్ అయిపోతూ ఉంటుంది ಕೊದ್ದಿಗ ಸರಿ ಇಟ್ಲ ಹೀಗೆ ಈ ಥರ ತ್ವಂಪದವನ್ನು ಶೋಧನೆ ಮಾಡಿ ತೋರಿಸ್ಕೊಟ್ಟಿರುವಂಥ ಗುರುವು ಹೇಗೆ ತ್ವಂಪದಾರ್ಥ ಶೋಧನೆ ಮಾಡ್ತಾರೆ ಅಂದರೆ ಫಸ್ಟು ಈ ಶರೀರವನ್ನು ಕೋಶಗಳಂದರೆ ಸಾಕು ಕಾಲ ಮೇಲೆ ಹಿಂಗೆ ಸಾಕು ಅಂತೀವೋ 5 ಸಾಕ್ಸಲ್ಲಿ ಒಂದು ಸಾಕ್ಸ್ ಮೇಲೆ ಒಂದು ಸಾಕ್ಸ್ ಮೇಲೆ ಒಂದು 5 ಸಾಕ್ಸ್ ಹಾಕೊಂಡ್ರೆ ಅದು ಪಂಚಕೋಶಗಳಿದ್ದಂಗೆ. ಚೀಲಗಳು ಒಂದು ತೂತುಗಳು ಜಾಸ್ತಿ ಇದ್ರೆಗೆ ಆ ಚೀಲದ ಒಳಗಡೆ ಇನ್ನೊಂದು ಚೀಲ ಆಗಿಬಿಡ್ತಾರೆ ಸೋರದೆ ಇರಲಿ ಅಂದ್ಬಿಟ್ಟು. ಅದೇ ಥರ ಈ ಶರೀರವನ್ನು ಪಂಚಕೋಶಗಳಿಂದ ನಾವು ಊಹಿಸ್ಕೋಬೇಕು. ಮೊದಲನೇ ಕೋಶ ಬಂದ್ಬಿಟ್ಟು ಅನ್ನಮಯ ಕೋಶ. ನಾಸ್ತಿಕರಿಗೆ ಅವೈದಿಕ ಪರಂಪರೆಯಲ್ಲಿರೋ ಅಂಥವ್ರಿಗೆ ಈ ಶರೀರನೇ ನಾನು ಅನ್ನೋದು ದೃಢವಾಗಿರುತ್ತೆ. ಆದ್ದರಿಂದ ಅಲ್ಲಿ ಅವರು ತಾದಾತ್ಮ್ಯ ಇರುತ್ತೆ, ಈ ಸ್ಥೂಲವಾದಂಥ ಶರೀರನೇ ನಾನು ಅಂತ. ಭಾರತ ದೇಶದಲ್ಲಿ ಇದಕ್ಕೆ ಅತೀತವಾಗಿ ಚಿಂತನೆ ಮಾಡುವಷ್ಟು ಶಕ್ತಿ ಇದೆ ಸನಾತನ ಧರ್ಮದಲ್ಲಿ. ಯಾಕಂದರೆ ಪುನರ್ಜನಗಳು ನಂಬುತ್ತೀವಿ, ಆದ್ದರಿಂದ ಈ ಸ್ಥೂಲ ಶರೀರವನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತು. ಇದು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಈ ಸ್ಥೂಲ ಶರೀರ ನೀನಲ್ಲ, ಇದಕ್ಕಿಂತ ಭಿನ್ನವಾಗಿ ನೀನ ಸ್ವರೂಪ ಇದೆ. ಯಾಕೆ ಈ ಸ್ಥೂಲ ಶರೀರ ನಾನು ಯಾಕಲ್ಲ ಅಂದರೆ ಶಾಸ್ತ್ರ ಹೇಳುತ್ತೆ ಆತ್ಮದ ಲಕ್ಷಣಗಳು ನಿತ್ಯ, ತ್ರಿಕಾಲ ಅಬಾಧಿತ್ವಂ ನಿತ್ಯತ್ವಂ ಅಂತ. ಇದು ನಿತ್ಯವಾಗಿ ಎಲ್ಲಿರುತ್ತೆ ಈ ಶರೀರ? ಸ್ವಪ್ನಾವಸ್ಥೆಗೆ ಹೋದ್ರೇ ಅಲ್ಲೇ ಬೇರೆ ಶರೀರ. 18 ಗಂಟೆ 20 ಗಂಟೆಗಿಂತ ಹೆಚ್ಚು ಶರೀರ ಇರೋದಿಲ್ಲ. ಇಷ್ಟೇ ವ್ಯಾಲಿಟಿ, 100 ವರ್ಷ ಇಲ್ಲ ಇದಕ್ಕೆ. ಸುಮ್ಮನೆ ನಾವು ಮತ್ತೆ ಎದ್ದ ಮೇಲೆ ಮತ್ತೆ ಇದೇ ಶರೀರ ತಗೊತಾ ಇದ್ದೀವಿ ಅನ್ನೋ ಭ್ರಾಂತಿಯಲ್ಲಿದ್ದೀವಿ. ಸತ್ಯತ್ವ ಅಂದರೆ ಕಂಟಿನ್ಯೂಸ್ ಆಗಿರಬೇಕು, 3 ಅವಸ್ಥೆಯಲ್ಲೂ ಇರಬೇಕು. ಅಂತಾದ್ರೇ ಸತ್ಯ ಅಂತ ಹೆಸರು ಹೇಳ್ತೀವಿ. ಇಲ್ಲ ಅಂದರೆ ಇದು 18 ಗಂಟೆಗಿಂತ ಹೆಚ್ಚು ವ್ಯಾಲಿಡಿಟಿ ಇಲ್ಲ ಈ ಶರೀರಕ್ಕೆ. ಸ್ವಪ್ನಕ್ಕೆ ಹೋದ ತಕ್ಷಣ ಇದು ಖತಮ್ ಆಗಿಬಿಡುತ್ತೆ. ಆದ್ದರಿಂದ ಇದು ಆತ್ಮ ಲಕ್ಷಣಕ್ಕೆ ಇದು ಫಿಟ್ ಆಗ್ತಾ ಇಲ್ಲ. ಇದು ನಮ್ಮ ಆತ್ಮಸ್ವರೂಪವಾಗಿದ್ದರೆ ಈ ಶರೀರ ಕಂಟಿನ್ಯೂಸ್ ಆಗಿ 3 ಅವಸ್ಥೆಯಲ್ಲಿ ಇದೇ ಇರಬೇಕಾಗಿತ್ತು, ಇದು ಇರ್ತಾ ಇಲ್ಲ. ಆದ್ದರಿಂದ ಇದು ನಮ್ಮ ಆತ್ಮಸ್ವರೂಪವಲ್ಲ. ಮತ್ತು ಆತ್ಮಗೆ ಹುಟ್ಟು ಇಲ್ಲ, ಸಾವಿಲ್ಲ. ಈ ಶರೀರಕ್ಕೆ ಹುಟ್ಟು ಇದೆ, ಸಾವು ಇದೆ. ಆದ್ದರಿಂದ ಇದು ನಮ್ಮ ಆತ್ಮ ಅಲ್ಲ ಈ ಶರೀರ ಅಂತ. ಮತ್ತು ಇನ್ನು ಪ್ರಾಣ ಇದ್ದರೆ ಬದುಕಿರ್ತೀವಿ, ಪ್ರಾಣ ಇಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ ಅಂತ. ಮತ್ತು ಪ್ರಾಣ ನಮ್ಮ ಆತ್ಮಸ್ವರೂಪನ ಅಂದರೆ ಪ್ರಾಣನೂ ನಮ್ಮ ಆತ್ಮಸ್ವರೂಪ ಅಲ್ಲ. ಯಾಕಂದರೆ ಪ್ರಾಣ ಕ್ರಿಯಾ ಇದೆ ಪ್ರಾಣದಲ್ಲಿ, ಉಚ್ಛ್ವಾಸ ನಿಶ್ವಾಸ ರೂಪ ಅಂತ. ಗಾಳಿಯನ್ನು ತಗೊಳ್ಳೋದು ಬಿಡೋದು ಕ್ರಿಯಾ ಸ್ವರೂಪವಾಗಿದೆ. ನಮ್ಮ ಆತ್ಮ ಅಕ್ರಿಯ ಸ್ವರೂಪವಾಗಿದೆ. ಇದು ಈ ಶರೀರ ಬಂದು ಫಸ್ಟು ಸುಪ್ತ ರೂಪದಲ್ಲಿರುತ್ತೆ ಪ್ರಾಣ. ಆ ಚಲಾಯಮಾನವಾದಂಥ ಪ್ರಾಣ ಈ ಶರೀರ ಬಂದ ಮೇಲೇ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದಕ್ಕೂ ಹುಟ್ಟಿದೆ, ಸಾವು ಇದೆ, ಕ್ರಿಯೆ ಸ್ವರೂಪವಾಗಿದೆ. ಆತ್ಮದಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ಅದರಲ್ಲಿ ಕ್ರಿಯೆಗಳು ಕೂಡ ನಡೆಯೋದಿಲ್ಲ. ಆದ್ದರಿಂದ ಈ ಪ್ರಾಣವು ಇಲ್ಲದೆ ಹೋದ್ರೂ ಕೂಡ ನಾವಿರ್ತೀವಿ. ಕಪ್ಪೆಗಳು 8 ತಿಂಗಳು ಆಹಾರ ಇಲ್ಲದಿರೋ ಪ್ರಾಣವನ್ನು ಸುಪ್ತವಾಗಿ ಇಟ್ಟುಕೊಂಡು ಅವು ಕೂಡ ಅದರ ಅಸ್ತಿತ್ವವೂ ಇದೆ. ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಹೊಂದಿರೋಂಥ ಯೋಗಿಗಳು ಅವರು ಪ್ರಾಣವನ್ನು ನಿಲ್ಲಿಸಿಬಿಟ್ಟಿರ್ತಾರೆ, ಸುಪ್ತಾವಸ್ಥೆಗೆ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರ ಅಸ್ತಿತ್ವವೂ ಕಾಣಿಸ್ತಾ ಇದೆ. ಪ್ರಾಣ ಇಲ್ಲದೆ ಇದ್ದರೂ ಕೂಡ ನಾವಿರ್ತೀವಿ. ಆದ್ದರಿಂದ ಪ್ರಾಣ ಆತ್ಮ ಸ್ವರೂಪವಲ್ಲ. ಆತ್ಮದಲ್ಲಿರೋ ಲಕ್ಷಣಗಳು ಪ್ರಾಣದಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಹೋಗಲಿ, ಇನ್ನೇನಿದೆ, ಶರೀರ ತೆಗೆದುಬಿಟ್ರೆ ಪ್ರಾಣ ಒಂದು ಗೊತ್ತು. ಇನ್ನೇನು ಗೊತ್ತಿದೆ ನಮ್ಮ ಶರೀರದ ಒಳಗಡೆ ನಮಗೆ? ಮನಸ್ಸು ಬುದ್ಧಿಗಳೇನೋ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಆ ಮನಸ್ಸು ಬುದ್ಧಿಗಳು, ಮನೋಮಯ ಕೋಶ, ವಿಜ್ಞಾನಮಯ ಕೋಶವು ನಮ್ಮ ಆತ್ಮಸ್ವರೂಪವಲ್ಲ. ಆತ್ಮಸ್ವರೂಪ ಆದ್ರೆಗನ 3 ಅವಸ್ಥೆಗಳಲ್ಲಿ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, 3 ಅವಸ್ಥೆಗಳಲ್ಲಿ ಇರಬೇಕು. ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿ ಎರಡೂ ಇರೋದಿಲ್ಲ. ಅವು ಇಲ್ಲದೆ ಇದ್ದರೂ ಕೂಡ ನಾವಿದ್ದೀವಿ. ಸ್ವಪ್ನದ ಅಭಾವವನ್ನು ತಿಳ್ಕೊಂಡಿದ್ದೀವಿ.
ಆದ್ದರಿಂದ ಆತ್ಮದ ಲಕ್ಷಣಗಳು ಮನೋಮಯ ಕೋಶ ವಿಜ್ಞಾನಮಯ ಕೋಶದಲ್ಲೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ಇದು ಕೂಡ ನಮ್ಮ ಆತ್ಮಸ್ವರೂಪವಲ್ಲ. ಇನ್ನೇನು ಗೊತ್ತಿದೆ ನಮಗೆ ಶರೀರದ ಒಳಗಡೆ ಒಂದು ಆನಂದ, ಸುಷುಪ್ತಿ ಅವಸ್ಥೆಯಲ್ಲಿ ಒಂದು ಪ್ರಕಾರದ ಆನಂದ ಎಂಬ ಕಾನ್ಸೆಪ್ಟು. ಜಾಗೃತ ಅವಸ್ಥೆಯಲ್ಲಿ ಇಷ್ಟವಾದಂಥ ವಸ್ತು ಸ್ಮರಣೆ ಮಾಡಿದಾಗ, ಎದುರುಗಡೆ ಕಾಣಿಸಿದಾಗ, ಅದನ್ನು ಅನುಭವಿಸಿದಾಗ 3 ಲೆವೆಲ್ಸ್ ಆಫ್ ಎಕ್ಸೈಟ್ಮೆಂಟ್ ಇರುತ್ತೆ. ಪ್ರಿಯ, ಮೋದ, ಪ್ರಮೋದ ಅಂದ್ಬಿಟ್ಟು. ಆ ರೂಪದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಸ್ವಲ್ಪ ಸ್ವಲ್ಪ ಆನಂದಮಯ ಕೋಶ ವ್ಯಕ್ತ ಆಗ್ತಾ ಇರುತ್ತೆ. ಜಾಸ್ತಿ ಅಂದರೆ ಸುಷುಪ್ತಿ ಅವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ. ಹೋಗಲಿ, ಇದು ನಮ್ಮ ಆತ್ಮಸ್ವರೂಪವಂದರೆ ಈ ಆನಂದವು ಕೂಡ ಪುಣ್ಯಸ್ಯ ಕೃತಿ, ಅಂದರೆ ಕರ್ಮದ ಫಲವಾಗಿದೆ, ಕೃತಕವಾಗಿದೆ, ಕ್ರಿಯಾಸಾಧ್ಯವಾದದ್ದು. ಪೂರ್ವಜನ್ಮದಲ್ಲಿ ಹೆಚ್ಚು ಪುಣ್ಯ ಯಾರು ಮಾಡಿರ್ತಾರೋ ಅವರಿಗೆ ಅಂಥ ಸ್ವಪ್ನಗಳಿಲ್ದಿರೋ ಅಂಥ ಸುಷುಪ್ತಿ ಅವಸ್ಥೆ ಹೆಚ್ಚು ಬರ್ತಾ ಇರುತ್ತೆ. ಜಾಗೃತ ಅವಸ್ಥೆಯಲ್ಲಿ ಕೂಡ ಸ್ವಲ್ಪ ಹೆಚ್ಚು ಸವಲತ್ತು, ಸ್ವಲ್ಪ ಆನಂದ ಸಿಗ್ತಾ ಇರುತ್ತೆ. ಇದು ಕೃತಕವಾಗಿದೆ. ಯದ್ಯತ್ ಕೃತಕಂ ತತ್ತದ್ ಅನಿತ್ಯಂ. ನಮ್ಮ ಆತ್ಮಸ್ವರೂಪ ಕೃತಕ ಅಲ್ಲ. ಕ್ರಿಯೆಯಿಂದ, ಕರ್ಮಗಳಿಂದ ಆತ್ಮನ ಉತ್ಪನ್ನ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಆತ್ಮದಲ್ಲಿರೋ ಲಕ್ಷಣಗಳು ಈ ಆನಂದಮಯ ಕೋಶದಲ್ಲೂ ಕೂಡ ಇಲ್ಲ. ಇದು ಕೂಡ ಟೆಂಪ್ರವರಿ. ಮತ್ತು ಉಪನಿಷತ್ತಲ್ಲೇ, ತೈತಿರ ಉಪನಿಷತ್ತಲ್ಲಿ ಪ್ರತಿಯೊಂದು ಕೋಶವನ್ನು ಕೂಡ ಒಂದು ಪಕ್ಷಿಗೆ ಕಂಪೇರ್ ಮಾಡಿದ್ದಾರೆ. ಪಕ್ಷಿ ಅಂದರೆ ಅದು ಸಾವಯವ ಪಾರ್ಟ್ಸ್ ಇರೋದಂತ. ರೆಕ್ಕೆ, ಬಾಡಿ, ತಲೆ, ಕಾಲು, ಟೈಲು, ಇವೆಲ್ಲ ಕೂಡ ಪಾರ್ಟ್ಗಳಿರುತ್ತೆ. ಅಂದರೆ ಈ ಕೋಶಗಳೆಲ್ಲ ಕೂಡ ಸಾವಯವಗಳು ಅಂದ್ಬಿಟ್ಟು. ಆನಂದಮಯ ಕೋಶವನ್ನು ಕೂಡ ಅದು ಒಂದು ಪಕ್ಷಿಗೆ ಕಂಪೇರ್ ಮಾಡಿದೆ. ಪಕ್ಷಿಗೆ ಕಂಪೇರ್ ಮಾಡಿಬಿಟ್ಟು ಅಲ್ಲಿ ಪುಚ್ಚಂ ಪ್ರತಿಷ್ಠಾ ಅಂತ ಮುಂದೆ ಕ್ಯಾರಿ ಮಾಡಿದೆ. ಅಂದರೆ ಆನಂದಮಯ ಕೋಶಕ್ಕೂ ಕೂಡ ಅತೀತವಾಗಿದೆ. ಆನಂದಮಯ ಕೋಶ ಕೂಡ ಸಾವಯವ. ಇದರಲ್ಲಿ ಪಾರ್ಟ್ಗಳು ಏನಿದೆ ಅಂದರೆ ಪ್ರಿಯ, ಮೋದ, ಪ್ರಮೋದ, 3 ಟೈಪ್ಸ್ ಆಫ್ ವೃತ್ತಿಸ್. ಬಟ್ ನಮ್ಮ ಆತ್ಮಸ್ವರೂಪ ಸಿಂಗಲ್, ಅದು ಒನ್ನೆಸ್. ಅದರಲ್ಲಿ ಯಾವುದೇ ಪ್ರಕಾರದಂಥ ಮಾಡಿಫಿಕೇಷನ್ ಆಗಲಿ, ವೆರೈಟೀಸ್ ಆಗಲಿಲ್ಲ. ಅದು ಸಿಂಗಲ್ ಮಾಸ್ಟರ್ ಪೀಸ್. ಅದು ಒಂದೇ ಸಿಂಗಲ್ ಥಾಟಲ್ಲಿ ಒಂದೇ ಪ್ರಕಾರ ಇರುತ್ತೆ. ಇದು ಆ ಥರ ಇಲ್ಲ. ಇದು ಮೂರು ಅವಯವಗಳಿದೆ ಇದರಲ್ಲಿ. ಆದ್ದರಿಂದ ಇದು ಕೂಡ ಸಾವಯವ. ಇದು ಕೂಡ ನಮ್ಮ ಆತ್ಮಸ್ವರೂಪವಲ್ಲ. ಇನ್ನೇನು ಮಿಕ್ಕಿದೆ? ವಿವೇಕ ಚೂಡಾಮಣಿಯಲ್ಲಿ ಶಿಷ್ಯನು, ಇನ್ನೇನು ಗುರುಗಳೇ, ಶರೀರದಲ್ಲಿ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಎಲ್ಲ ತೆಗೆದು ಬಿಸಾಕ್ಬಿಟ್ರಿ, ಆತ್ಮ ಅಂತ ತೋರಿಸ್ತೀನಿ ಅಂತ ಮಾತು ಕೊಟ್ರಿ, ಇನ್ನೇನು ಉಳಿದೇ ಇಲ್ಲವಲ್ಲ ತಿಳ್ಕೊಳ್ಳೋದಕ್ಕಿಲ್ಲಿ ತ್ವಂಪದದಲ್ಲಿ. ಅಂದರೆ ಇವೆಲ್ಲವನ್ನು ನೀನು ಯಾವುದರಿಂದ ನೆಗೆಟ್ ಮಾಡ್ದಪ್ಪ ಅಂದರೆ ಸಾಕ್ಷಿ, ನಾನು ಇನ್ನೂ ಇದೀನಲ್ಲ, ಸಾಕ್ಷಿಯಿಂದನೇ ಇವೆಲ್ಲನೂ ನೆಗೆಟ್ ಮಾಡಿದನು ಒಬ್ಬ ಇದ್ದೇ ಇರ್ತಾನಲ್ಲ. ಇಲ್ಲಿ ಲಾಸ್ಟಲ್ಲಿ ಅದೊಂದು ಸಾಕ್ಷಿ ಚೈತನ್ಯ ಒಂದು ಉಳ್ಕೊಳ್ಳುತ್ತೆ, ಕೇವಲ ಸಾಕ್ಷಿ. ಇದನ್ನು ತ್ವಂಪದಂ ದರ್ಶಿತಂ ಏನ, ಈ ಥರ ತ್ವಂಪದಾರ್ಥ ಶೋಧನೆ ಮಾಡಿಕೊಟ್ಟಿರುವಂಥ ಗುರುವೇ ನಿನಗೆ ನಮಸ್ಕಾರ ಅಂದ್ಬಿಟ್ಟು. ಮತ್ತು ಚಿನ್ಮಯಂ ವ್ಯಾಪಿತಂ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಅಸಿತ್ವಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಚಿನ್ಮಯಂ, ಯಾವಾಗಲೂ ಚಿತ್ ಸ್ವರೂಪಂ, ವ್ಯಾಪಿತಂ ಸರ್ವಂ ತ್ರೈಲೋಕ್ಯಂ ಸಚರಾಚರಂ, ಎಲ್ಲ ಲೋಕಗಳು ವ್ಯಾಪಕವಾಗಿರುವಂಥ ಈ ಚಿತ್ ಸ್ವರೂಪನಾಗಿರುವಂಥ ನೀನು ಅಸಿತ್ವಂ ದರ್ಶಿತಂ. ಅಸಿ ಅನ್ನೋದು ಕ್ರಿಯಾಪದ. ಈ ತ್ವಂ ಪದಾರ್ಥ ತತ್ಪದಾರ್ಥ ಶೋಧನೆ ಮಾಡಿದ ಮೇಲೆ, ಫಿಲ್ಟರ್ ಮಾಡಿದ ಮೇಲೆ ಮಿಕ್ಕಿರೋ ಆ 2 ಚೈತನ್ಯಗಳು, ಅಲ್ಲೂ ಚೈತನ್ಯನೇ ಮಿಕ್ಕಿತು, ಭಗವಂತನ ಶರೀರಗಳು ಅವೆಲ್ಲ ಗುಣಗಳು ಎಲ್ಲ ಪಕ್ಕಕ್ಕಿಟ್ಟ ಮೇಲೆ ಈ ತ್ವಂ ಪದಾರ್ಥದಲ್ಲಿ ಶರೀರದಲ್ಲಿರೋ ಎಲ್ಲ ಕೋಶಗಳು ತೆಗೆದು ಪಕ್ಕಕ್ಕಿಟ್ಟಾಗ ಇಲ್ಲೊಂದು ಸಾಕ್ಷಿ ಚೈತನ್ಯ ಮಿಗಿತು. 2 ಸಾಕ್ಷಿ ಚೈತನ್ಯಗಳಿದಾವೆ ಅಂದರೆ ಇಲ್ಲ, ಇದೇ ಅದು ಅದೇ ಇದು ಅಂತ ಐಕ್ಯ ಜ್ಞಾನವನ್ನು ತಿಳಿಸೋದು ಹಸಿ ಪದದಿಂದ ಜೀವ ಬ್ರಹ್ಮ ಐಕ್ಯ ಜ್ಞಾನವನ್ನು ತೋರಿಸ್ತಾನೆ. ಇದೇ ಕಾಮವರ ಆ ಕಡೆಯಿಂದ ಬರೋರು ಊರುಕುಂದ ಆದಮೇಲೆ ಬರುತ್ತೆ ಕಾಮವರ ಅಂತಾರೆ, ಈ ಕಡೆಯಿಂದ ಬರೋರು ಎರಿಗೆರೆ ಆದಮೇಲೆ ಕಾಮವರ ಬರುತ್ತೆ ಅಂತಾರೆ. ಹೊಸದಾಗಿ ನೋಡಿ ಈ ಪ್ರದೇಶ ನೋಡದೇ ಇರೋನು ಕೇಳಿದ್ರೆಗನ ಎರಿಗೇರಿ ಪಕ್ಕದಲ್ಲೂ ಒಂದು ಕಾಮವರ ಇದೆ, ಉರುಕುಂದ ಪಕ್ಕದಲ್ಲೊಂದು ಕಾಮವರ, 2 ಕಾಮವರಗಳಿದೆ ಅಂತ ಅವನು ಅನ್ಕೊತಾನೆ. ಇಲ್ಲ, ಇರೋದು ಒಂದೇ ಕಾಮವರ. ನೋಡೋ ರೀತಿಯಿಂದ 2 ವಾಕ್ಯಗಳು ಬರ್ತಾಯಿದೆ ಅಷ್ಟೇ ಹೊರತು ಇರೋದು ಒಂದೇ ವಸ್ತು. ಅದೇ ಥರ ಇಲ್ಲಿನ ಚೈತನ್ಯ ಅಲ್ಲಿನ ಚೈತನ್ಯ ಇದು ಬೇರೆ ಬೇರಲ್ಲ, ಇದು ಒಂದೇ ಚೈತನ್ಯ ಅಂತ ಐಕ್ಯ ಜ್ಞಾನವನ್ನು ಮಾಡಿಸ್ಕೊಡೋ ಅಂಥ ಗುರುವೇ ನಿನಗೆ ನಮಸ್ಕಾರ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ನಿಮಿಷಾರ್ಧಾದ್ವಾ ಯದ್ವಾಕ್ಯಾದ್ವೈ ವಿಮುಚ್ಯತೆ ಸ್ವಾತ್ಮಾನಂ ಶಿವಮಾಲೋಕ್ಯ ತಸ್ಮೈ ಶ್ರೀ ಗುರವೇ ನಮಃ. ನಿಮಿಷಾರ್ಧಾದ್ವಾ, 1 ನಿಮಿಷನೂ ಅಲ್ಲ, ಆ 30 ಸೆಕೆಂಡ್ಸ್ ಅಂತಾರೆ, ಅರ್ಧ ನಿಮಿಷದಲ್ಲೇ ಯದ್ವಾಕ್ಯಾದ್ವೈ ವಿಮುಚ್ಯತೆ,
ಆ ಶ್ರುತಿನೂ ಘೋಷಣೆ ಮಾಡ್ತಾ ಇದೆ, ಆಗಮ ಗ್ರಂಥವಾದಂಥ ಇದರಲ್ಲೂ ಕೂಡ ಅದು ಹೇಳ್ತಾ ಇದೆ. ಇದು ಲೆಂತಿ ಟೈಮ್ ಇಲ್ಲ. ಲೆಂತಿ ಟೈಮ್ ಯಾಕೆ ಆಗ್ತಾ ಇದೆ? ಯಾರು ಗುರುಗಳಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಇಲ್ಲ. ಇಲ್ಲಾಂದರೆ ಗುರುಗಳು ತೆಗೆದು ಟಕ್ ಅಂತ ಇಟ್ಬಿಟ್ಟವ್ರು ಅದನ್ನು. ಆ ಸರೆಂಡರ್ನೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸ್ವಾತ್ಮಾನಂ ಶಿವಮಾಲೋಕ್ಯ ಅರ್ಧ ಸೆಕೆಂಡಲ್ಲಿ ತೆಗೆದು ಬಿಡ್ತಾರೆ ಗುರುಗಳು, ನೀನು ಕಂಪ್ಲೀಟ್ ಸರೆಂಡರ್ ಆದರೆ. ಅದಕ್ಕೆ ಗುರುಗಳು ಮುಂಚೆ ಸುಮ್ಮನೆ ಯಾರಂದರೆ ಅವ್ರಿಗೆಲ್ಲ ಇವೆಲ್ಲ ಬೋಧನೆ ಮಾಡೋಕ್ಕೆ ಹೋಗ್ತಿಲ್ಲ. ಮ್ಯಾಕ್ಸಿಮಮ್ ಲೌಕಿಕ ಲಾಭದ ಅಪೇಕ್ಷೆ ಇಟ್ಕೊಂಡೇ ಬರೋರು ಇರ್ತಾರೆ. ಅವ್ರಿಗೆ ಸರಿ ನಿಮ್ಮ ಮಕ್ಕಳಾಗಲಿಲ್ಲ ಹೋಗಿ ಅಂದ್ಬಿಟ್ಟು ಒಂದು ಅನ್ನ ಕೊಟ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರೆ. ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಕೇಳಿದ್ರೆ ಏನು ಧರ್ಮರಾಜ ಮಾತ್ರ ಏನು ಈಸಿಯಾಗಿ ಕೊಟ್ಬಿಟ್ನ, ಕೇಳಿದ ತಕ್ಷಣ ತಗೋ ಅಂತ. ಎಷ್ಟು ಪ್ರಲೋಭಗಳಿಗಿಟ್ಟ, ಎಷ್ಟು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ದ. ಅದಕ್ಕಿಟ್ಟ ಪರೀಕ್ಷೆ ಮಾಡ್ತಾರೆ. ಫಸ್ಟು ಅದಕ್ಕೆ ಅಧಿಕಾರಿತ್ವವಿದೇ ಇಲ್ಲ. ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷುತ್ವ ಇವೆಲ್ಲ ಫಸ್ಟ್ ಇದೇ ಇಲ್ವ ಅಂತ. ಮತ್ತು ಮುಖ್ಯವಾಗಿ ಶ್ರದ್ಧೆ ಇದೇ ಇಲ್ವಾ ಅಂತ ಅದನ್ನು ಪರೀಕ್ಷೆ ಮಾಡ್ಕೊಂಡು ಎಲ್ಲ ಪರೀಕ್ಷೆ ಮಾಡಿಕೊಂಡ ಮೇಲೆ ಆವಾಗ ಪ್ರಯತ್ನ ಮಾಡ್ತಿದ್ರು. ಇಲ್ಲ ಅಂದರೆ ಗುರುಗಳಿಗೆ ಚೆನ್ನಾಗಿ ಗೊತ್ತು ವೇಸ್ಟ್ ಆಫ್ ಎನರ್ಜಿ ಅಂತ. ಕಿವುಡಿನ ಮುಂದೆ ಶಂಕು ಉದ್ದಂಗೆ ಅಷ್ಟೇ. ಎಷ್ಟೇ ವಾಕ್ಯಗಳು ಹೇಳ್ತಾ ಇರೋ ಅಹಂಕಾರ, ತನ್ನ ಅಹಂಕಾರನ ತಾನೇ ಇಟ್ಟುಕೊಂಡು ಸ್ವಂತ ನಿರ್ಣಯಗಳು, ಸ್ವಂತ ಪ್ಲ್ಯಾನುಗಳು ಇವೆಲ್ಲ ಇಟ್ಕೊಂಡಿದ್ರೆ ಗುರುಗಳು ಮಾತ್ರ ಏನು ಮಾಡೋಕ್ಕಾಗುತ್ತೆ? ಅದೇ ಅಲ್ಲ ನಾಕೌಟ್ ಆಗಬೇಕಾಗಿರೋದೇ ಅಹಂಕಾರ. ಹೇಗೆ ಅದು ಅವ್ರ ಹತ್ರ ಅವರೇ ಗಟ್ಟಿಗಿಟ್ಕೊಂಡು ಸ್ವಂತ ನಿರ್ಣಯಗಳು, ಸ್ವಂತ ಆಲೋಚನೆಗಳು ಅದು ಆ್ಯಕ್ಟಿವ್ ಮೋಡಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲದಕ್ಕೂ ಮೂಲವೂ ಅಹಂಕಾರವೇ ಇರುತ್ತೆ. ನಾನೇ ನನ್ನ ಜೀವನ ನನ್ನ ಸ್ವತಂತ್ರತೆ ಅಂದ್ಬಿಟ್ಟು ಗುರುಗಳು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ತೆಗೆಯೋದಕ್ಕಾಗೋದಿಲ್ಲ. ಪೂರ್ತಿ ಗುರುಗಳ ಚರಣದ ಹತ್ರ ಪುರಾಣಗಳು ಅವು ಇವು ಎಲ್ಲ ಹೇಳ್ಬಿಡಿ, ಗೀಜ ಏನೆಲ್ಲ ನಾನು ನನ್ನದು ಅಂತ ಏನಿದು ಎಲ್ಲ ಹೋಗಿ ಗುರುಗಳ ಪಾದದ ಹತ್ರ ಇಟ್ಬಿಟ್ಟ ಮೇಲೇ ಅದು ಈಸಿಯಾಗಿದೆ ಪ್ರಾಸೆಸ್. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ನಾಕೌಟ್ ಮಾಡೋದಕ್ಕೆ. ಮೇನ್ ಅದೇ ಅಲ್ಲ, ನಮ್ಮ ಓನ್ ಇಂಡಿವಿಜುವಾಲಿಟಿ, ನಮ್ಮ ಅಸ್ತಿತ್ವವು ಅದನ್ನು ಮಾತ್ರ ನಾವು ಕಾಪಾಡ್ಕೊತಾನೇ ಇರ್ತೀವಿ. ಅದನ್ನು ಮಾತ್ರ ಯಾರಿಗೂ ಕೈಗೂ ಬಿಡೋದಿಲ್ಲ. ಅದು ಈ ಸ್ಥೂಲ ರೂಪದಲ್ಲಿ ಸ್ವತಂತ್ರತೆಯನ್ನು ಬಯಸ್ತಾ ಇರ್ತೀವಿ. ಅದು ಅಹಂಕಾರ. ಅದು ಅದು ಕೊಟ್ಟರೆ ಗುರುಗಳು ಹಾಫ್ ಸೆಕೆಂಡಲ್ಲೇ ತೋರಿಸ್ತಾರೆ. ಜನಕ ಮಹಾರಾಜನಿಗೆ ಅಷ್ಟಾವಕ್ರರು ಹಾಫ್ ಸೆಕೆಂಡಲ್ಲೇ ಕುದುರೆಯನ್ನು ತರಿಸಿ ಅಲ್ಲೇ ಕೊಟ್ಟುಬಿಟ್ರು. ಕಂಪ್ಲೀಟ್ ಕೊಟ್ಟುಬಿಟ್ಟಿದ್ದ. ಹೆಂಡತಿ, ಮಕ್ಕಳು, ರಾಜ್ಯ ಎಲ್ಲವೂ ನಿನ್ನ ಪಾದ ಕೊಟ್ಟುಬಿಟ್ಟಿದ್ದೀನಿ ಅಂದ್ಬಿಟ್ಟು ಲಾಸ್ಟ್ಗೆ ಒಂದು ಯೋಚನೆ ಮಾಡೋದಕ್ಕೆ ಅವಕಾಶ ಇಲ್ದಿರ ಆಗಿಬಿಟ್ಟು ಟಕ್ ಅಂತ ಕೆಲಸ ಆಗುತ್ತೆ. ಆ ಪ್ರಕಾರದಲ್ಲಿ ಸರೆಂಡರ್ ಆದರೆ ಇದು ಹಾಫ್ ಸೆಕೆಂಡಲ್ಲಿ ಆಗುತ್ತೆ. ಯಾಕೆ ಲೆಂತಿ ಆಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ಈಗೋ. ಅದೇ ಅಲ್ಲ ಅಡ್ಡ. ಇನ್ನು ರಮಣ ಮಹರ್ಷಿ ಅಂತಾನೆ, ಜೀವಭಾವಕ್ಕೂ ಬ್ರಹ್ಮಭಾವಕ್ಕೆ ದೊಡ್ಡ ಬೆಟ್ಟಗಳೇನು ಅಡ್ಡ ಇಲ್ಲ. ನಿನ್ನ ಮನಸ್ಸಲ್ಲಿ ಬರೋ 2 ಸೆಕೆಂಡು ವೃತ್ತಿಗಳು, ಥಾಟ್ಗಳಂತೆ ಎಲ್ಲ ನೆಗೆಟಿವ್ ಥಾಟ್ಸು. ನಾನಿನ್ನೂ ಅಜ್ಞಾನಿ, ನಾನು ಜ್ಞಾನಿ ಆಗಿದ್ದರೆ ನನಗೆ ಕೊಂಬುಗಳು ಭಾಳ ಎಲ್ಲ ಬೆಳಿಬೇಕಾಗಿತ್ತು, ಅನಿಮ ಗರಿಮಾದಿ ಸಿದ್ಧಿಗಳು ಬರಬೇಕಾಗಿತ್ತು, ಇವೆಲ್ಲ ಥಾಟ್ಸು. ನನಗೆ ಜ್ಞಾನ ಆಗಿದ್ದರೆ ಮುಂಚೆ ನನಗೆ ದುಃಖ ಅನ್ನೋದು ಅನುಭವಕ್ಕೆ ಬರಬಾರ್ದಾಗಿತ್ತು. ದುಃಖ ಯಾರಿಗಾಗ್ತಾಯಿದೆ? ನಿನಗೆ ಆಗ್ತಾನೆ ಆಗ್ತಾ ಇಲ್ಲ ಅಂದರೂ ನಿನಗೆ ದುಃಖ ಆಗ್ತಾಯಿದೆ ಅಂತ. ಇವೆಲ್ಲ ಮನಸ್ಸಲ್ಲಿ ಬರೋ ನೆಗೆಟಿವ್ ಥಾಟ್ಸ್ ಏನು ಮಾಡುತ್ತೆ, ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಿರೋ ಅಡ್ಡ ಬರ್ತಾಯಿರುತ್ತೆ. ದೊಡ್ಡ ಬೆಟ್ಟಗಳೇನಿಲ್ಲ, ನೀನೇನೋ ಆ ಮನಸ್ಸಿನ ಗುಲಾಮನಾಗಿದ್ದೀಯ. ಮನಸ್ಸು ಕೊಡೋ ನಿರ್ಣಯನೇ ನಂಬ್ತಾ ಇರ್ತೀಯ. ಅದನ್ನು ತೆಗೆದು ಪಕ್ಕಕ್ಕಾಗ್ಬಿಡು. ಸ್ವಲ್ಪ ಅದನ್ನು ಎಷ್ಟಕ್ಕೆ ಮಾತ್ರ ಬಳಸ್ಕೋಬೇಕಂದ್ರೆ ಈ ಮಹಾವಾಕ್ಯ ಉಪದೇಶ ಆಗೋ ತನಕ ಬಳಸ್ಕೋಬೇಕಷ್ಟೆ. ಅದಾದಮೇಲೆ ಮತ್ತೆ ಮನಸ್ಸು ಕೊಡು ಯಾವುದೇ ನಿರ್ಣಯ, ಅದು ಅಜ್ಞಾನಿ ಅಂದರೆ ನಂಬಿಬಿಡೋದ, ಅದು ನೀನು ದುಃಖದಲ್ಲಿದೆಯಾ ಅಂದರೆ ನಂಬಿಬಿಡೋದ. ಯಾರು ದುಃಖದಲ್ಲಿದ್ದಾರೆ? ಈ ಶರೀರ ಸಂಘದ ದುಃಖದಲ್ಲಿದೆ. ನಮಗೂ ಈ ಶರೀರ ಸಂಘದಕ್ಕೆ ಸಂಬಂಧವೇ ಯಾಕೆ? ನೀನು ಇಟ್ಕೋಬೇಕು ಅಂದ್ಕೊಂಡ್ರೆ ಏನು ಪರ್ಮನೆಂಟಾಗಿರುತ್ತೆ? ನಿನ್ನದಾಗಿದ್ರೆಗೇ ಮತ್ತೆ 10,000 ವರ್ಷ ಬದುಕಿ ತೋರಿಸ್ಬಿಡು. ನಿನ್ನ ಕೈಲಿ ಏನಾದರೂ ಇದೆಯಾ? ಒಂದು 10 ದಿವಸ ನಾನು ಮೂತ್ರ ವಿಸರ್ಜನೆ ಮಾಡೋದಿಲ್ಲ ಅಂತ ನೀರು ಕುಡಿದ್ಬಿಟ್ಟು ಮತ್ತೆ ನೋಡು, ನಿಂದಲ್ಲ ಈ ಶರೀರ, ನಿನ್ನ ಕಂಟ್ರೋಲಲ್ಲಿ ಎಲ್ಲ ಇರಬೇಕಲ್ಲ. ಮತ್ತು ಏನಾದರೂ ಇದೆ ನಿನ್ನ ಕಂಟ್ರೋಲಲ್ಲಿ. ಈ ಶರೀರ ತಾನಾಗಿ ಬಂದು ತಾನಾಗಿ ಹೊಟ್ಟೋಗುತ್ತೆ. ಅಂಥ ಒಂದು ಶರೀರನ ನಾನೇ ಈ ಶರೀರ ಅಂದ್ಬಿಟ್ಟು ಎಷ್ಟು ಮೋಹ ಬೆಳೆಸ್ಕೊಂಡಿದೆ ಈ ಶರೀರದ ಮೇಲೆ, ಚಾನ್ಸೇ ಇಲ್ಲ. ಅದಕ್ಕೆ ಆ ಮನಸ್ಸಿನ ಗುಲಾಮನಾಗೋದನ್ನು ಬಿಟ್ಟುಬಿಡು. ಅದರ ನಿರ್ಣಯ ನೀನು ನಂಬೇಡ. ಶಾಸ್ತ್ರ ಹೇಳ್ತಾ ಇದೆ, ನೀನು 3 ಕಾಲದಲ್ಲಿ ಯಾವತ್ತೂ ಬಂಧನಕ್ಕೆ ಬಂದವೇ ಇಲ್ಲ, ದುಃಖವು ನಿನಗೆ ಟಚ್ ಮಾಡೇ ಇಲ್ಲ. ನೀನು ಸುಮ್ಮನೆ ಆ ಮನಸ್ಸು ಕೊಡೋ ನಿರ್ಣಯಗಳು ನಂಬಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದೆಯಾ. ಮನಸ್ಸು ನೀನಲ್ಲ. ಮೈಕನ್ನು ತಿಳ್ಕೊತಾ ಇದ್ದೀನಿ ಅಂದರೆ ಮೈಕಿಂದ ನಾನು ಭಿನ್ನವಾಗಿ ಇದ್ದೀನಿ.
ಮನಸ್ಸಲ್ಲಿರೋ ವೃತ್ತಿಗಳು ಎಲ್ಲವೂ ತಿಳ್ಕೊತಾ ಇದ್ದೀನಿ ಅಂದರೆ ಅದಕ್ಕೆ ಭಿನ್ನವಾಗಿ ಒಳಗಡೆ ಕೇವಲ ಸಾಕ್ಷಿ ಚೈತನ್ಯದಲ್ಲಿ ಸ್ವರೂಪದಲ್ಲಿ ನಾನು ಇದ್ದೀನಿ, ಅದರ ಸಾಕ್ಷಿಯಾಗಿದ್ದೀನಿ. ಅನುಭವಿಸಲಿ ಶರೀರ ಸಂಘಾತ, ಏನೇನು ಕರ್ಮಗಳು ಮಾಡಿ ಬಂದಿದೆಯೋ ಮತ್ತು ಅನುಭವಿಸಲಿ. ಅಷ್ಟು ಬೇರಾಯ ಸಪ್ರೇಟಾಗಿದ್ದು ನೋಡ್ಕೋಬೇಕಲ್ಲ. ಅಭ್ಯಾಸ ಮಾಡಿಕೊಂಡ್ರೆ ಬರುತ್ತೆ. ಇದನ್ನು ವರ್ಷಿಪ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಈಗೋನ ಬೆಳೀತಾ ಹೋಗ್ತಾ ಇರುತ್ತೆ. ಅದಕ್ಕೆ ಈಗೋ ಜೊತೆಲೇ ಫುಟ್ಬಾಲ್ ಆಡ್ತಾ ಇರ್ತಾರೆ ಗುರುಗಳು. ಅದನ್ನೇ ಎಲ್ಲೆಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ. ಅದನ್ನೇ ಕಿಕ್ಔಟ್ ಮಾಡ್ತಾ ಇರ್ತಾರೆ ಮತ್ತೆ 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 ಮತ್ತೆ. ಆದ್ದರಿಂದ ಅದು ಡಿಲೇ ಆಗ್ತಾಯಿದೆ, ಲೇಟು. ಶ್ರವಣ ಮನನ ನಿಧಿಧ್ಯಾಸನಗಳು, ನಿಧಿಧ್ಯಾಸನ 10 ವರ್ಷ 20 ವರ್ಷ ಜನ್ಮಗಳು ಯಾಕೆ ಹಿಡಿತಾ ಇದೆ ಅಂದರೆ ಬಿಡೋಕ್ಕಾಗ್ತಾಯಿಲ್ಲ ಅಹಂಕಾರನ. ಆ ಮನಸ್ಸೇ ನಾನು, ಯೋಚನೆ ಮಾಡೋ ಬುದ್ಧಿನೇ ನಾನು, ಆ ಸಂಕಲ್ಪ ವಿಕಲ್ಪಗಳು ಮಾಡೋ ಮನಸ್ಸೇ ನಾನು, ಅದು ನನ್ನ ಸ್ವರೂಪ, ನಾನೇ ಆಗಿದ್ದೀನಿ ಅಂತ ದೃಢವಾಗಿ ನಂಬಿಟ್ಟಿದ್ದೀನಿ. ಅದು ನೀನಲ್ಲ. ಅದರ ಮಾತು ನಂಬಬೇಡ. ಅದರ ಮಾತು ನಂಬಿ ಇನ್ನೂ ಈ ಕಲ್ಪದಲ್ಲೂ ದ್ವಿತೀಯ ಪರಾರ್ಧ ಅರ್ಧ ಆಯುಷ್ಯ ಆಗೋಗ್ಬಿಟ್ಟಿದೆ ಬ್ರಹ್ಮದೇವನಿಗೆ. ಆದರೂ ಇಲ್ಲೇ ಇನ್ನೂ ಈ ಕೆಸರಿನಲ್ಲೇ ಒದ್ದಾಡ್ತಾ ಇದ್ದೀವಿ. ಮನಸ್ಸು ಮಾತು ಕೇಳ್ಕೊಂಡು ಬಂದೇ ಅಲ್ಲ, ಇನ್ನೂ ಇಲ್ಲೇ ಇದ್ದೀವಿ ನಾವು. ಅದಕ್ಕೆ ಅದರ ಮಾತು ಕೇಳೋದನ್ನು ಬಿಟ್ಬಿಡಬೇಕು. ಅದರ ಪಾಡಿಗೆ ಅದು ಏನಾದರೂ ಮಾಡಿಕೊಳ್ಳಿ, ನಮಗೆ ಸಂಬಂಧ ಇಲ್ಲದೆ ಇದ್ದಂಗೆ ಇರಬೇಕು ನಾವು. ಆ ಥರ ಗುರುಗಳ ಹತ್ರ ಹೋದರೆ ಇದರಿಂದ ಸಮಸ್ಯೆಯನ್ನೇ, ಇದರಿಂದ ಡಿಟ್ಯಾಚ್ಮೆಂಟೇ ಮಾಡಿಸ್ಬಿಡ್ತಾರೆ. ನೀನು ಆಲ್ರೆಡಿ ಮುಕ್ತನೇ ಆಗಿದ್ದೀಯ ಅಂತ ತೋರಿಸ್ಕೊಟ್ಬಿಡ್ತಾರೆ. ಅದಕ್ಕೆ ಅದು 1/2 ಸೆಕೆಂಡಲ್ಲಿ ಆಗಿಬಿಡುತ್ತೆ. ಗುರುಗಳಿಗೆ ಅಷ್ಟೊಂದು ಶ್ರದ್ಧೆ ಮತ್ತು ಸರೆಂಡರ್ನೆಸ್ ಇದ್ದರೆ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯ ಸ್ವರೂಪಂ, ಗುರು ಅಂದರೆ ಏನು? ಆ ಪರಮಾತ್ಮ ಶಾಶ್ವತಂ, ನಿತ್ಯ ಸ್ವರೂಪನಾಗಿರ್ತಾನೆ. ಶಾಂತಂ, ಆ ಶಾಂತಿ ಯಾರು ಬಯಸೋದಿಲ್ಲ? ಎಲ್ಲರೂ ಆ ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಪ್ರತಿಯೊಂದು ಕ್ರಿಯೆ ಕೂಡ ಆ ಮನಃಶಾಂತಿ ಅಂತ ಶಬ್ದದಿಂದ ನಾವು ತುಂಬ ಪ್ರಸಿದ್ಧನಂತು. ಮನಃಶಾಂತಿ ಬೇಕು, ಮನಃಶಾಂತಿ ಬೇಕು ಅಂತ. ಮತ್ತು ಮನಸ್ಸನ್ನೇ ಶಾಂತಿ ಮಾಡೋದಿಲ್ಲ, ಮನಸ್ಸನ್ನೇ ಆ್ಯಕ್ಟಿವ್ ಆಗಿ ಇಟ್ಕೊತೀವಿ. ಅದು ಶಾಂತವಾದರೆ ಎಲ್ಲ ಶಾಂತ ಆಗಿಬಿಡುತ್ತೆ. ಮತ್ತು ವ್ಯೋಮಾತೀತಂ ನಿರಂಜನಂ, ವ್ಯೋಮ ಅಂದರೆ ಒಂದು, ಪಂಚಭೂತಗಳಲ್ಲೂ ಒಂದು ಆಕಾಶನ ತೊಗೊಂಡಿದ್ದಾರೆ. ಉಪಲಕ್ಷಣದಿಂದ ಎಲ್ಲ ಪಂಚಭೂತಗಳಿಗೆ ಅತೀತವಾದಂಥದ್ದು. ಪಂಚಭೂತಗಳಿಗೆ ಅತೀತವಾದಂಥ ನಿರಂಜನಂ, ನಮ್ಮಲ್ಲಿ ಯಾವತ್ತೇ ಆಗಲಿ ಒಂದು ಚೂರು ಮಲಿನತೆಯೇ ಇಲ್ಲ. ಮತ್ತು ನಾನು ಜೀವ ಆಗಿಬಿಟ್ಟಿದ್ದೀನಂತ ಎಷ್ಟು ರಾಂಗ್ ಕನ್ವಿಕ್ಷನ್ ಅದು. ನಿರ್ಗುಣ ನಿರಾಕಾರ ಪರಮಾತ್ಮನು ಜೀವನ ಆಗೋದಕ್ಕೆ, ಅವನಲ್ಲಿ ಕಲ್ಮಶಗಳು ಬರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನೀನು ಜೀವಭಾವ ಕಲ್ಪಿತವು, ಕೇವಲ ಕಲ್ಪನೆ ಮಾಡ್ಕೊತಾ ಇದೆಯಾ. ನಾನು ಕೆಟ್ಟವನಾಗ್ಬಿಟ್ಟಿದ್ದೀನಿ, ನಾನು ಹುಟ್ಟು ಸಾಯೋನು, ಪಾಪಕರ್ಮಗಳು ಮಾಡೋನಾಗ್ಬಿಟ್ಟಿದ್ದೀನಿ ಅಂತ ನೀನು ಊಹಿಸ್ಕೊತಾ ಇದೆಯಾ ಅಷ್ಟೇ. ನೀನು ಕಲ್ಪಿತವಾದಂಥದ್ದೇ. ಅದಕ್ಕೆ ಬಿಟ್ಟುಬಿಡು. ನಿನ್ನಲ್ಲಿ ಯಾವುದೇ ಪ್ರಕಾರವಾದಂಥ ವಿಕಾರಗಳಾಗಲಿ, ಬ್ಯಾಡ್ ಥಿಂಗ್ಸ್ ಅನ್ನೋದು ಏನು ಇಲ್ಲವೇ ಇಲ್ಲ. ನೀನು ಶುದ್ಧ ಜ್ಞಾನ ಸ್ವರೂಪನಾಗಿದೀಯ. ನೀನು ಈ ಪಾಂಚಭೌತಿಕವಾದ ವಸ್ತುಗಳು ಯಾವುದು ಟಚ್ ಮಾಡೋದಕ್ಕಾಗೋದಿಲ್ಲ. ನಾದಬಿಂದು ಕಳಾತೀತಂ, ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಫಸ್ಟು ಶಬ್ದ ಬರುತ್ತೆ. ಶಬ್ದಕ್ಕೆ ಅನುಕೂಲವಾಗಿ ಸೃಷ್ಟಿ ಮಾಡ್ಕೊತ ಹೋಗ್ತಾ ಇರ್ತಾನೆ. ಫಸ್ಟು ಮೊದಲನೇ ಶಬ್ದ ಓಂ. ಓಮಿಂದ ಬಂದಿದ್ದ ಎಲ್ಲ ಶಬ್ದಗಳನ್ನು ನಾದ ಅಂತಾರೆ. ಮತ್ತು ಈ ಸಾಧನೆಗಳು ಮಾಡ್ತಾ ಇರ್ತಾರೆ ಅವರು ಕೂಡ ಮೈಂಡನ್ನು ಒಂದು ಪಾಯಿಂಟಲ್ಲೆಲ್ಲೋ ಒಂದು ಜಾಗದಲ್ಲಿ ನಿಲ್ಲಿಸಿದಾಗ ಆ ಶಬ್ದಗಳು ಮತ್ತು ನಾದಗಳು ಸಾಧಕರಲ್ಲೂ ಕೂಡ, ಯೋಗಾಭ್ಯಾಸ ಮಾಡೋರಲ್ಲೂ ಕೂಡ ಒಳಗಡೆಯಿಂದ ನಾದಗಳು ಕೇಳಿಸ್ತಾ ಇರ್ತಾರೆ. ಆ ನಾದಗಳಲ್ಲೇ ಆನಂದ ಪಟ್ಬಿಡ್ತಾರೆ. ಏನೋ ದೊಡ್ಡ ಸಿದ್ಧಿ ಬಂದುಬಿಟ್ಟಿದೆ, ಅದು ಬಂದುಬಿಟ್ಟಿದೆ ಅಂದ್ಬಿಟ್ಟು. ಇಲ್ಲ, ಅವೆಲ್ಲವೂ ಕೂಡ ನಾದ ಬಿಂದ ಕಳಾತೀತ. ಮತ್ತು ಚಮತ್ಕಾರಗಳು, ಕೆಲವೊಂದು ಸಿದ್ಧಿಗಳು ಪ್ರಕಟವಾಗಿಬಿಟ್ಟು ಹೊರಗಡೆ ನಿನ್ನ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗ್ತಾ ಇರುತ್ತೆ. ನೀನು ಮಿಕ್ಕಿದವ್ರಿಗಿಂತ ಇನ್ನು ಸ್ವಲ್ಪ ಪವರ್ಫುಲ್ ವ್ಯಕ್ತಿ ಆಗ್ತಾ ಇರ್ತೀವಿ. ಅದರಲ್ಲೇ ಅವರು ಸಂತುಷ್ಟಿ ಆಗಿಬಿಟ್ಟಿರ್ತಾರೆ. ಇಲ್ಲ, ಅವಕ್ಕೆ ಮೂರಕ್ಕೂ ಅತೀತವಾದಂಥದ್ದು ನಿನ್ನ ಸ್ವರೂಪ. ಅವೆಲ್ಲ ಕೂಡ ವಿಘ್ನಗಳು. ನಿಜವಾದ ಜ್ಞಾನ ಮಾರ್ಗದಿಂದ ಹೋಗಿರೋಂಥವ್ರಿಗೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅನಿಮಗರಿಮಾದ ಸಿದ್ಧಿಗಳು ಬಂದಿರ್ತಾವಂತೆ. ಅವರಿಗೆ ಆ ಅರಿವು ಕೂಡ ಇರೋದಿಲ್ಲವಂತೆ. ಈಗ ನಾನು ಅನಿಮಗರಿಮ ಸಿದ್ಧಿಗಳು ವಿಶಿಷ್ಟವಾಗಿದ್ದೀನಿ ಅನ್ನೋದು ಹಂಗೆ ನಡೆದೋಗ್ತಾ ಇರ್ತಾವಷ್ಟೇ ಆ ಕ್ರಿಯೆಗಳ ಆ ಸಮಯ ಬಂದಾಗ. ಅದಕ್ಕೆ ಅಷ್ಟು ಕೂಡ ಅಟೆನ್ಷನ್ನೇ ಕೊಟ್ಟಿಲ್ಲ ಅವರು ಸ್ವರೂಪದಲ್ಲಿ ಎಷ್ಟು ಸ್ಥಿರವಾಗಿದ್ದಾರೆ ಅಂದರೆ ಅವೆಲ್ಲ ಜುಜುಬಿ. ಅನಿಮಗರಿಮಾದ ಸಿದ್ಧಿಗಳೆಲ್ಲ ಜುಜುಬಿನೇ. ಸ್ವಪ್ನದಲ್ಲಿ ರಾಜ ಆದ್ರೇನು, ಭಿಕ್ಷುಕ ಆದ್ರೇನು, ಎಲ್ಲ ಎದ್ದ ಮೇಲೆ ಎಲ್ಲ ಒಂದೇ ಆಯ್ತಲ್ಲ. ಆದ್ದರಿಂದ ಅವುಗಳ ಮೇಲೆ ಮಹತ್ವ ಬುದ್ಧಿನೇ ಇರೋದಿಲ್ಲ. ಅದಕ್ಕೆ ನಾದ ಬಿಂದು ಕಳಾತೀತ, ಅದಕ್ಕೆ ಅತೀತವಾದಂಥ ಸ್ವರೂಪನಾಗಿ ಯಾರಿರ್ತಾನೋ ಅಂಥ ಗುರುವಿಗೆ ನಮಸ್ಕಾರ ಅಂದ್ಬಿಟ್ಟು.
ಮತ್ತು ನಿರ್ಗುಣಂ ನಿರ್ಮಲಂ ಶಾಂತಂ ಜಂಗಮಂ ಸ್ಥಿರಮೇವ ಚ ವ್ಯಾಪ್ತಂ ಯೇನ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಆತನು ನಿರ್ಗುಣನು, ಯಾವುದೇ ಗುಣಗಳಿಲ್ಲ, ಕರ್ತೃತ್ವ ಕಾರ್ಯತ್ವ ಯಾವುದೂ ಇಲ್ಲವೇ ಇಲ್ಲ. ಅದಕ್ಕೆ ನೀವು ನಿಮ್ಮ ಮಾಡಿರೋ ಪುಣ್ಯ ಪಾಪ ಕರ್ಮಗಳು ಪ್ರತಿಯೊಂದಕ್ಕೂ ನೀವೇ ಕಾರಣರಾಗಿದ್ದೀರಿ. ಆ ದೇವ್ರನ್ನ ಬೈಕೊಳ್ಳೋದಲ್ಲ. ಯಾವನವನು ಪರಮಾತ್ಮ ಈ ಸೃಷ್ಟಿಯೆಲ್ಲ ಮಾಡಿಬಿಟ್ಟು ನಮಗೆಲ್ಲ ಇಷ್ಟೊಂದೆಲ್ಲ ತಿಪ್ಪಲು ಕೊಡ್ತಾವನೆ ಅಂದ್ಬಿಟ್ಟು ಸುಮ್ಮನೆ ಆರೋಪ ಮಾಡ್ಕೊತಾ ಇರ್ತಾನೆ. ಆ ಭಗವಂತರನ್ನ ಚೇಂಜ್ ಮಾಡಿಬಿಡ್ತಾರೆ. ಈ ದೇವ್ರ ಹತ್ರ ಹೋಗ್ತಾ ಇದ್ದೀನಿ, ಈ ಗುಡಿಗೆ ಹೋಗ್ತಾ ಇದ್ದೀನಿ, ನನಗೆ ಕೆಲಸ ಆಗ್ತಾಯಿಲ್ಲ, ಬೇರೆ ಗುಡಿಗೆ ಹೋಗಬೇಕು ಅಂತ ಆ ದೇವ್ರನ್ನ ಬಿಟ್ಟು ಈ ದೇವ್ರನ್ನ ಬಿಟ್ಟು ಆ ದೇವ್ರನ್ನ, ಎಲ್ಲ ಅಜ್ಞಾನವೇ. ಭಗವಂತನಿಗೆ ಇದಕ್ಕೂ ಸಂಬಂಧವೇ ಇಲ್ಲ. ನಾವು ಮಾಡೋ ಪುಣ್ಯ ಪಾಪ ಕರ್ಮಗಳಿಗೂ ಆ ನಿರ್ಗುಣ ನಿರಾಕಾರನಿಗೆ ಏನೂ ಟಚ್ ಕೂಡ ಆಗೋದೇ ಇಲ್ಲ. ಎಲ್ಲವೂ ತಾನೇ ಆಗಿದ್ದಾನೆ. ಮತ್ತು ಎಲ್ಲವೂ ತಾನೇ ಆಗಿದ್ದರೆ ಎಲ್ಲರ ದುಃಖಗಳು ಆತನ ದುಃಖಗಳೇ ಆಗಬೇಕಲ್ಲ. ನಾವು ಸ್ವಲ್ಪ ಪುಸ್ತಕಗಳು ಅವು ಇವು ಜೀವನ್ಮುಕ್ತ ಪುರುಷ ಸ್ಟೋರಿ ಓದಿಬಿಟ್ಟು ಪ್ರೀ ಕನ್ಕ್ಲೂಷನ್ ಒಂದು ಆಗಿಬಿಟ್ಟಿತ್ತು. ಶಿರ್ಡಿ ಸಾಯಿಬಾಬಾ ಅವರ ಜೀವನ ಚರಿತ್ರೆಯಲ್ಲಿ ಒಂದು ಕುದುರೆ ಇರುತ್ತೆ. ಅವನ ಕೆಲಸದವನ ಕುದುರೆಯನ್ನು ನೀರು ಕುಡ್ಸೋಕ್ಕೆ ಹೋದಾಗ ಅದು ನೀರು ಕುಡಿಯೋದಿಲ್ಲ. ಅದಕ್ಕೆ ಅವನು ಕಟ್ಟಿಗೆಯಿಂದ ಟಾಪ್ ಅಂತ ಹೊಡೆದುಬಿಟ್ಟಿರ್ತಾನೆ ಕುದುರೆಯನ್ನು. ಹೊಡೆದುಬಿಟ್ರೆಗೇನ ಆ ಶಿರ್ಡಿ ಸಾಯಿಬಾಬಾ ಮೈ ಮೇಲೆ ಅದು ಗಾಯ ಆಗಿರುತ್ತೆ. ಬಂದ ಮೇಲೆ ಯಾಕಪ್ಪ ನನ್ನ ನೋಡಿದೆ ಅಂತಾರೆ. ಅಯ್ಯೋ ನಿಮ್ಮನ್ನು ನೋಡಿದ್ದೀನ ಗುರುಗಳೇ, ನಾನು ಅಂಥ ತಪ್ಪು ಯಾವತ್ತೂ ಮಾಡಲ್ಲ ಅಂದರೆ ನೋಡು ಅಂದ್ಬಿಟ್ಟಿದ್ದನ್ನು ಶರ್ಟ್ ತೆಗೆದು ತೋರಿಸ್ತಾರೆ. ಅಯ್ಯೋ ನಾನು ಹೊಡೆದಿಲ್ವಲ್ಲ ಅಂದರೆ ಆ ಕುದುರೆನೂ ನಾನೇ ಅಲ್ಲಪ್ಪ. ಅಂದರೆ ಸರ್ವಂ ಬ್ರಹ್ಮಮಯಂ ಅನ್ನೋ ಜ್ಞಾನವನ್ನು ಅವರು ಬೋಧನೆ ಮಾಡೋದಕ್ಕೆ ಆ ಥರ ಒಂದು ಲೀಲೆ ಮಾಡಿ ತೋರಿಸಿದ್ದಾರೆ. ಅದು ನಾನು ಪುಸ್ತಕಗಳು ಅವು ಹೋದ್ರೆ ಅದು ನಿಶ್ಚಯ ಆಗಿಬಿಟ್ಟಿದೆ. ಅಂದರೆ ಪರಮಾತ್ಮನು ಎಲ್ಲ ಶರೀರಗಳಲ್ಲೂ ವ್ಯಾಪ್ತನಾಗಿರ್ತಾನೆ. ಕುದುರೆ ನೋಡಿದ್ರೆ ಆತನಿಗೆ ನೋವಾಯ್ತಂದರೆ ಪ್ರಪಂಚದಲ್ಲಿ ಎಲ್ಲ ಶರೀರಗಳಿರೋ ನೋವೆಲ್ಲ ಮತ್ತೆ ಆತನಿಗೆ ಆಗುತ್ತಲ್ಲ. ಆ ಥರ ಸ್ಥಿತಿಲಿರೋನೇ ಗುರು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಶಾಸ್ತ್ರ ಹೋದ್ಮೇಲೆ ಗೊತ್ತಾಯಿತು ಆ ಥರ ಸ್ಥಿತಿ ಇದ್ದರೆ ಮಹಾ ದುಃಖಿ ಆಗಿಬಿಡ್ತಾನೆ. ಅಂಥ ಮಹಾ ದುಃಖಿ ಆದಂಥ ಪದವಿಯನ್ನು ಹೊಂದಬೇಕಂತ ಯಾರಾದರೂ ಬಯಸ್ತಾರ? ಒಂದು ಶರೀರದಲ್ಲಿರೋ ಕಷ್ಟ ಸುಖಗಳೇ ನಾವು ಅನುಭವಿಸೋದಕ್ಕಾಗೋದಿಲ್ಲ. ಪ್ರಪಂಚದಲ್ಲಿರೋರು ಎಲ್ಲರೂ ಹೊಡೆತಗಳಿಗೂ ನೋವು ಅನುಭವಿಸೋದಂದ್ರೆ ಅದೆಂಥ ಸ್ಥಿತಿ ಅದು. ಆ ಮಹಾ ದುಃಖಿ ಆಗಿಬಿಡ್ತಾನೆ. ಇಲ್ಲ, ಅದು ಅಲ್ಲಿ ಹಿಂಗೆ ನಾವು ಗುರು ಇಲ್ಲ ಅಂದರೆ ವಿಪರೀತವಾಗಿ ಅರ್ಥ ಮಾಡ್ಕೊತೀವಿ. ಆರೋಪಿತವಾದದ್ದು ಅಧಿಷ್ಠಾನಕ್ಕಿಂತ ಭಿನ್ನವಾಗಿ ಇಲ್ಲ. ಪ್ರತಿಯೊಂದು ವಸ್ತುವಲ್ಲೂ ಕೂಡ ಪರಮಾತ್ಮ ತತ್ವವನ್ನೇ ನೋಡಿರಿ, ಸತ್ತು ಚಿತ್ತು ಆನಂದ ಸ್ವರೂಪವನ್ನೇ ನೋಡಿ ಅನ್ನೋ ಒಂದು ಜ್ಞಾನವನ್ನು ಅವರು ತಿಳಿಸ್ಕೊಡೋದಕ್ಕೆ ಈ ಥರ ದೃಷ್ಟಾಂತದಲ್ಲಿ ಹೇಳ್ಕೊಟ್ಟಿದ್ದಾರೆ. ಮಂದಬುದ್ಧಿಗೆ ಹಂಗೆ ಹೇಳಬೇಕು. ಎಲ್ಲದರಲ್ಲೂ ಅಸ್ಥಿ ಬಾತಿ ಪ್ರಿಯ ಅನ್ನೋದನ್ನು ನೋಡು, ನಾಮರೂಪಗಳನ್ನು ನೋಡಬೇಡ ಅಂತ ಇವೆಲ್ಲ ಹೇಳೋಕ್ಕೆ ಹೋದರೆ ಅವ್ರ ಕಿವಿಗೆ ಹೋಗೋದೇ ಇಲ್ಲ. ಅವ್ರಿಗೆ ಆ ಥರ ಒಂದು ಮಹಿಮೆ ಮಾಡಿ ತೋರಿಸಿದ್ರೆ ಮತ್ತೆ ಅವರು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ಭಾವದಿಂದ ಯಾರಿಗೂ ಹಾನಿ ಮಾಡೋ ಮನಸ ವಾಚ ಕರ್ಮನ ಯಾರಿಗೂ ಹಾನಿ ಮಾಡದಿರ ಪಾಪಕರ್ಮಗಳಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟೇ ಹೊರತು ನಿರ್ಗುಣ ನಿರಾಕಾರ ಪರಮಾತ್ಮನಿಗೆ ನಮ್ಮ ಶರೀರದಲ್ಲಿರೋ ಸುಖ ದುಃಖಗಳಿಗೆ ಸಂಬಂಧನೇ ಇಲ್ಲ. ಸೂರ್ಯನ ದೃಷ್ಟಾಂತ, ಕೆಳಗಡೆ 1000 ಬಕೆಟ್ ಇಡಿ, ಮೇಲ್ಗಡೆ ಒಂದು ಬಿಂಬರೂಪವಾದಂಥ ಸೂರ್ಯ ಒಬ್ಬನೇ ಇರ್ತಾನೆ. ಬಕೆಟ್ ಒಳಗಡೆ 1000 ಸೂರ್ಯರು ಇರ್ತಾರೆ. ಬಕೆಟ್ಗಳೆಲ್ಲ ಅಲ್ಲಾಡಿಸಿದ್ರೆಗನ ಬಕೆಟ್ ಒಳಗಡೆ ಪ್ರತಿಬಿಂಬ ರೂಪವಾದ ಸೂರ್ಯ ಎಲ್ಲನೂ ಅದು ಅಲ್ಲಗಾಡ್ತಾ ಇರುತ್ತೆ. ಇಲ್ಲಿ 1000 ಪ್ರತಿಬಿಂಬ ರೂಪದಲ್ಲಿರೋ ಸೂರ್ಯರು ಅಲ್ಲಗಾಡ್ತಾ ಇದ್ದರೂ ಬಿಂಬರೂಪವಾದಂಥ ಸೂರ್ಯ ಮಾತ್ರ ಸ್ಥಿರವಾಗಿ ಹಂಗೆ ಇರ್ತಾನೆ, ಅನ್ಟಚಬಲ್ ಆಗಿರ್ತಾನೆ. ಅದೇ ಥರ ನಮ್ಮದು ಅನೇಕ ಜೀವಿಗಳು, ನಾವು ಆ ಬಕೆಟಲ್ಲಿ ನೀರಲ್ಲಿದ್ದಂಗೆ ಅಂತಃಕರಣ, ನಮ್ಮ ಅಂತಃಕರಣಲ್ಲಿ ಆಗೋ ಅಂಥ ಅಲಜಡಿ ಇವೆಲ್ಲ ಏನಿದೆಯೋ ಅದು ಆ ನಿರ್ಗುಣ ನಿರಾಕಾರ ಪರಮಾತ್ಮನಿಗೆ ಸಂಬಂಧವೇ ಇರೋದಿಲ್ಲ. ಆದ್ದರಿಂದ ಆತ ನಿರ್ಗುಣ ನಿರ್ಮಲ ಶಾಂತ ಜಂಗಮ ಸ್ಥಿರಮೇವಚ, ಎಲ್ಲ ವಸ್ತುವು ತಾನೇ ಆಗಿದ್ದಾನೆ. ಆರೋಪಿತವಾದಂಥ ಎಲ್ಲ ವಸ್ತುವು ಅಧಿಷ್ಠಾನವೇ ಆಗಿರುತ್ತೆ. ವ್ಯಾಪ್ತಂ ಏನ ಜಗತ್ ಸರ್ವಂ, ಎಲ್ಲ ಜಗತ್ತಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಆ ಪರಮಾತ್ಮನೇ ಇದ್ದಾನಲ್ಲ. ಅಂಥ ತಸ್ಮೈ ಗುರುವೇ ನಮಃ, ಅಂಥ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ಸಾಪಿತಾ ಸಚ ಮೇ ಮಾತಾ ಸಬಂಧು ಸಚ ದೇವತಾ ಸಂಸಾರ ಮೋಹನಾಶಾಯ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ತಂದೆ, ಗುರುವೇ ಮಾತಾ, ಗುರುವೇ ತಾಯಿ, ಗುರುವೇ ಬಂಧು. ನಿಜವಾದ ಗುರು ಪ್ರಪಂಚದಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಒಬ್ಬ ಗುರು ಶಿಷ್ಯ ರಿಲೇಷನ್ ಬಿಟ್ಟರೆ ಮಿಕ್ಕಿದ್ದ ಎಲ್ಲ ರಿಲೇಷನ್ನಲ್ಲೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಕ್ಕಳಿಂದ ತಂದೆ ತಾಯಿಗೆ ಎಕ್ಸ್ಪೆಕ್ಟೇಷನು, ತಂದೆ ತಾಯಿಯಿಂದ ಮಕ್ಕಳಿಗೆ ಎಕ್ಸ್ಪೆಕ್ಟೇಷನ್, ಹೆಂಡತಿಯಿಂದ ಗಂಡನಿಗೆ, ಗಂಡನಿಂದ ಹೆಂಡತಿ, ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್, ಒಬ್ಬರ ಮೇಲೆ ಒಬ್ಬರು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲದಿರೋ ಯಾರಾದರೂ ಪ್ರೀತಿ ತೋರಿಸ್ತಾರೆ ಅಂದರೆ ಅದು ಪರಮಾತ್ಮ ಮತ್ತು ಪರಮಾತ್ಮ ಸ್ವರೂಪನಾದ ಗುರುವೇ.
ಎಷ್ಟೋ ಚರಿತ್ರೆಗಳು ನಾವು ನೋಡಬಹುದು. ಭಾಷಿಕಾರ ಭಗವಾನ್ರೆ ಆ ಭಾಷೆ ಬರೆದಿರೋ ಶೈಲಿ ನೋಡಿದ್ರೆ ಅವ್ರಿಗೆ ಸಂಪೂರ್ಣ ಪ್ರಪಂಚದಲ್ಲಿ ಎಂಥ ಮಿಥ್ಯಾತ್ವ ದರ್ಶನ ಇತ್ತು ಅಂತ ಗೊತ್ತಾಗುತ್ತೆ. ಹೇಗೆ ಮತ್ತು ಈ ಪ್ರಪಂಚವಿಲ್ಲವೇ ಇಲ್ಲ ಅಂತ ತಿಳಿದ ಮೇಲೆ ಕೂಡ ಅಂಥ ಭಾಷ್ಯ ಇವೆಲ್ಲ ಬರೆದು ಉಪಕಾರ ಮಾಡಬೇಕು ಅನ್ನೋ ಅದ್ಭುತವಾದಂಥ ಒಂದು ಮನಸ್ಸಿರುತ್ತಲ್ಲ, ಅದು ತುಂಬ. ಈಗ ನೋಡಿ, ನಾವು ಸ್ವಪ್ನಗಳಲ್ಲಿ ಎಷ್ಟೋ ಮನುಷ್ಯರನ್ನ, ಜೀವಿಗಳನ್ನ ನೋಡ್ತಾ ಇದ್ವಿ. ಎಷ್ಟೋ ಜನ ಕಷ್ಟಗಳಿತ್ತು ಅಲ್ಲಿ ಸ್ವಪ್ನದಲ್ಲಿ. ಮತ್ತೆ ನಾವು ಆ ಸ್ವಪ್ನದಲ್ಲಿ ವಾಪಸ್ ಹೋಗ್ಬಿಟ್ಟು ಅವನ್ನೆಲ್ಲ ಉದ್ಧಾರ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕನ್ನೋ ಏನಾದರೂ ವೃತ್ತಿಗಳು ಬರ್ತಾನೆ ಇಲ್ಲ. ಯಾಕಂದರೆ ಅದು ನಿಜ ಅಲ್ಲ, ಅದು ಸುಳ್ಳು ಅಂತ. ಅದೇ ಥರ ಇನ್ನು ಈ ಜಾಗೃತ ಅವಸ್ಥೆ ಪ್ರಪಂಚವು ಕೂಡ ಅದೇ. ನಮಗೆ ಸ್ವಪ್ನ ಹೆಂಗೋ, ಜ್ಞಾನಿಗಳಿಗೆ ಅದೇ ಥರ ಈ ಪ್ರಪಂಚನ ನೋಡಿರ್ತಾರೆ. ಹಂಗೆ ನೋಡಿದ್ರೂ ಕೂಡ ಇಂಥ ಮಿಥ್ಯಾ ಜಗತ್ತಲ್ಲೂ ಕೂಡ ಯಾರು ದುಃಖವನ್ನು ಹೊಂದಬಾರದು, ಆತ್ಮಿಕ ದುಃಖ ನಿವೃತ್ತಿಯನ್ನು ಹೊಂದಬೇಕು ಅನ್ನೋ ವೃತ್ತಿಗಳು ಅವರಲ್ಲಿ ಬರ್ತಾಯಿದೆ ಅಂದರೆ ಎಂಥ ದಯಾಮಯ ಅವರು. ಅದಕ್ಕೆ ಅಹೇತುಕ ದಯಾ ಸಿಂಧು, ಕರುಣಾಸಾಗರರು ಅವರು. ಅದೊಂದು ಗುರುನಲ್ಲೇ ಕಾಣಿಸುತ್ತೆ ಅದು. ಅನ್ಕಂಡೀಷನಲ್ ಲವ್ ಅನ್ನೋದು ಏನು ನಾವು ಎಲ್ಲ ಅವರಲ್ಲಿ ಇವರಲ್ಲಿ ಹುಡುಕ್ತಾ ಇರ್ತೀವಲ್ಲ, ಎಲ್ಲೂ ಇಲ್ಲ. ಅದು ಬರೀ ಮೋಸನೇ, ಅದು ಎಲ್ಲ ಕಂಡೀಷನಲ್ಲೇ. ಇಲ್ಲಿ ಪರಮಾತ್ಮ ಮತ್ತು ಗುರುಗಳಲ್ಲಿ ಮಾತ್ರನೇ ಅದು ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ಅಂಥ ಗುರುವೇ ತಂದೆ, ಅಂಥ ಗುರುವೇ ಮಾತಾ, ಅವರೇ ಬಂಧು, ಅವರೇ ದೇವರು. ಸಂಸಾರ ಮೋಹ ನಾಶಾಯ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಂಸಾರ ಮೋಹವನ್ನು ನಾಶ ಮಾಡುವಂಥವನೇ, ಅದಕ್ಕೆ ಗುರುವೇ ನಿನಗೆ ನಮಸ್ಕಾರ ಅಂತ. ಯತ್ ಸತ್ವೇನ ಜಗತ್ ಸತ್ಯಂ ಯತ್ ಪ್ರಕಾಶೇನ ಭಾತಿ ಯದಾನಂದೇನ ನಂದತಿ ತಸ್ಮೈ ಶ್ರೀ ಗುರವೇ ನಮಃ. ಯತ್ ಸತ್ವೇನ ಜಗತ್ ಸತ್ಯಂ, ಆ ಅಧಿಷ್ಠಾನವಿದ್ರೇ ಇವೆಲ್ಲ ಆರೋಪಿತವಾದಂಥಕ್ಕೆ ಅಸ್ತಿತ್ವ ಇರುತ್ತೆ. ಅಧಿಷ್ಠಾನವಿಲ್ಲ ಅಂದರೆ ಇದಕ್ಕೆ ಅಸ್ತಿತ್ವವೇ ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಯಸ್ಯ ಭಾಸ ಸರ್ವಮಿದಂ ವಿಭಾತಿ. ಆ ಪರಮಾತ್ಮನ ಸೂರ್ಯನ ಬೆಳಕು ತೋರ್ಸೋಕ್ಕಾಗಲ್ಲ, ಚಂದ್ರನ ಬೆಳಕು, ನಕ್ಷತ್ರಗಳ ಬೆಳಕು, ಆ ಮಿಂಚಿನ ಬೆಳಕು, ಯಾವ ಬೆಳಕು ಕೂಡ ಪರಮಾತ್ಮನ ತೋರಿಸೋದಕ್ಕಾಗೋದಿಲ್ಲ. ಈ ಅಗ್ನಿಯಿಂದ ಏನಾಗುತ್ತೆ, ಯಾರು ಭಾಸಮಾನ ಆದಮೇಲೆ ಮಿಕ್ಕಿದ್ದೀವೆಲ್ಲ ಭಾಸಮಾನ ಆಗ್ತಾವೋ ಅಂತ. ಅದೇನು ಸ್ವಾಮೀಜಿ, ಸೂರ್ಯನ ಬೆಳಕಲ್ಲೇ ನಾವು ಒಬ್ಬನೊಬ್ಬ ನೋಡ್ಕೊಳಕ್ಕಾಗುತ್ತೆ? ಅಂಥ ಸೂರ್ಯನಿಗೆ ಬೆಳಕು ನಾವೆಲ್ಲ ಕೊಡ್ತಾ ಇದ್ದೀವಿ ಜಾಗೃತ ಅವಸ್ಥೆಯಲ್ಲಿ. ಅಂದರೆ ಜಾಗೃತ ಅವಸ್ಥೆಯಲ್ಲಿ ನಿನ್ನ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸ್ವಪ್ನದಲ್ಲಿ ನೀನು ಸೂರ್ಯಚಂದ್ರನ ಸೃಷ್ಟಿ ಮಾಡಲಿಲ್ವಾ? ಅಲ್ಲೂ ಲೈಟ್ ಇರಲಿಲ್ವಾ? ಆ ಸೂರ್ಯನಿಗೆ ಚಂದ್ರನಿಗೆ ಯಾರು ಲೈಟ್ ಕೊಟ್ಟರು? ಸ್ವಪ್ನದಲ್ಲಿರೋ ಸೂರ್ಯಚಂದ್ರನಿಗೆ ನೀನೇ. ಜಾಗೃತ ಅವಸ್ಥೆಯಲ್ಲಿ ನಿನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆ ಸೂರ್ಯನಿಗೆ ಕೂಡ ಪ್ರಕಾಶ ಕೊಟ್ಟಿರೋ ನೀನೇ ಅಂತ. ಸ್ವಪ್ನದಲ್ಲಿರೋ ಸೂರ್ಯನಿಗೆ, ಚಂದ್ರನಿಗೆ, ನಕ್ಷತ್ರಗಳಿಗೆ, ಮಿಂಚಿಗೆ ಎಲ್ಲದಕ್ಕೂ ನೀನೇ ನಿನ್ನ ಮನಸ್ಸೇ ಅಷ್ಟೊಂದು ಕೆಪ್ಯಾಸಿಟಿ ಇದೆ, ಅದೇ ಎಲ್ಲಕ್ಕೂ ಲೈಟ್ ಕೊಟ್ಟಿದೆ. ಅಲ್ಲೇನು ಕತ್ತಲೆ ಇತ್ತಾಗ? ಎಲ್ಲ ಅಲ್ಲೂ ಹಗಲು ಇತ್ತಲ್ಲ, ಲೈಟು ಇತ್ತು, ಎಲ್ಲ ವ್ಯವಹಾರ ಮಾಡ್ತಾಯಿದ್ವಿ. ಅದಕ್ಕೆ ಅದು ಆ ಸ್ವರೂಪ, ಅಧಿಷ್ಠಾನ ರೂಪ ನೀನೇ ಆಗಿದೆಯಾ. ಆದ್ದರಿಂದ ಯತ್ ಸತ್ವೇನ ಜಗತ್ ಸತ್ಯಂ ಯತ್ ಪ್ರಕಾಶೇನ ಭಾತಿ ಯದಾನಂದೇನ ನಂದತಿ. ಎಲ್ಲೆಲ್ಲಿ ನಾವು ಹೊರಗಡೆ ಆನಂದ, ಇಲ್ಲ ಆನಂದ ಇದೆ, ಅಲ್ಲ ಆನಂದ ಇದೆ ಅಂದರೆ ಅದೆಲ್ಲವೂ ನಿನ್ನ ಸ್ವರೂಪ ಆನಂದವೇ. ನಿನ್ನಿಂದನೇ ಒಂದೊಂದು ಡ್ರಾಪು ಬ್ರಹ್ಮ, ರುದ್ರ, ಶಿವ ಇವರೆಲ್ಲರೂ ಕೂಡ ನಿರ್ಗುಣ ನಿರಾಕಾರ ಸ್ವರೂಪನಲ್ಲಿ ಒಂದೊಂದು ಡ್ರಾಪು ತಗೊಂಡೇ ಅಷ್ಟೊಂದು ಪರಮಾನಂದ ಸ್ಥಿತಿಯನ್ನು ಹೊಂದುತ್ತಾ ಇದ್ದಾರೆ. ಆ ಸಮುದ್ರ ಹೆಂಗಿರಬೇಕು, ಅಂಥ ಸಮುದ್ರ ನೀನೇ ಆಗಿದೆಯಾ. ಆ ಸಮುದ್ರ ಸ್ವರೂಪನಾಗಿರೋಂಥ ಗುರುವಿಗೆ ನಮಸ್ಕಾರ ಅಂತ. ಯಸ್ಮಿನ್ ಸ್ಥಿತಮಿದಂ ಸರ್ವಂ ಭಾತಿ ಯದ್ಭಾನ ರೂಪತಃ ಪ್ರಿಯಂ ಪುತ್ರಾದಿ ಯತ್ ಪ್ರೀತ್ಯ ತಸ್ಮೈ ಶ್ರೀ ಗುರವೇ ನಮಃ. ಯಸ್ಮಿನ್ ಸ್ಥಿತಂ ಇದಂ ಸರ್ವಂ. ಇದಂ ಅಂದ್ರೆಗನ, ಇದಂ ಶಬ್ದದಿಂದ ಅಂದ್ರೆಗನ ನಿನಗೆ ದೃಶ್ಯ ವಸ್ತು. ಇದಂ ಶಬ್ದದಿಂದ ಇದು ಮರ, ಇದು ಮಣ್ಣು, ಇದು ಬಿಲ್ಡಿಂಗು ಅಂತ ಇದು ಅನ್ನೋ ಶಬ್ದದಿಂದ ಏನೆಲ್ಲ ನೀನು ಗ್ರಹಣೆ ಮಾಡೋದಕ್ಕಾಗುತ್ತೋ ಅವೆಲ್ಲವೂ ಕೂಡ ಇದಂ ಶಬ್ದದಿಂದ ಸಂಪೂರ್ಣ ಸರ್ವಂ, ಎಲ್ಲ ಏನೆಲ್ಲ ಕಾಣಿಸ್ತಾ ಇದೆಯೋ. ಯದ್ ಭಾನ ರೂಪತಃ ಪ್ರಿಯಂ ಪುತ್ರಾದಿ, ಮಕ್ಕಳ ಮೇಲೆ ಪ್ರೀತಿ ಎಲ್ಲ ಆಗ್ತಾಯಿದೆ ಅಲ್ಲ ಮಕ್ಕಳು, ಆ ಪ್ರೀತಿಯು ಕೂಡ ಯತ್ ಪ್ರೀತ್ಯ, ಅದು ಕೂಡ ಆ ಪರಮಾತ್ಮ ಸ್ವರೂಪಂದೇ ಪ್ರೀತಿ. ನಮಗೆ ನಮ್ಮವರ ಮೇಲೆ, ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಆಗ್ತಾಯಿದೆಯಲ್ಲ, ಆ ಪ್ರೀತಿಯು ಕೂಡ ಪರಮಾತ್ಮಂದೇ. ಆ ಪರಮಾತ್ಮನಿಂದನೇ ಆ ಎಲ್ಲವೂ ಉತ್ಪತ್ತಿ ಆಗ್ತಾ ಇರೋದು. ಅದಕ್ಕೆ ಅಂಥ ಪರಮಾತ್ಮನನ್ನೇ ಹೊಂದ್ಬಿಡ್ಬೇಕಲ್ಲ. ಒಂದು ಸಣ್ಣ ಕತೆ, ಒಂದು ಮಾರ್ಕೆಟಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಂತೆ ರಾಜ. ಎಲ್ಲ ನಮ್ಮ ರಾಜ್ಯದಲ್ಲಿರೋರು ಎಲ್ಲರಿಗೂ ಅವ್ರಿಗಿಷ್ಟ ಎಷ್ಟೊಂದು ವಸ್ತುಗಳು ಜ್ಞಾನ ಇರುತ್ತೋ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ತರಿಸ್ಬಿಟ್ಟು ಫ್ರೀಯಾಗಿ
ಅಲ್ಲಿ ಬರ್ಬೋದು, ಯಾರಿಗೆ ಯಾವ ಇಷ್ಟ ವಸ್ತು ಬೇಕೋ ಅದನ್ನು ತಗೊಂಡು ಹೊತ್ಕೊಂಡು ಮನೆಗೆ ಹೋಗ್ಬೋದು ಅಂತ. ಎಲ್ಲ ವಸ್ತುಗಳು ಅವ್ರಿಗೆ ಇಷ್ಟವಾದಂತೆಲ್ಲ ತಗೊಂಡು ಹೋಗ್ತಾಯಿದ್ರಂತೆ. ಒಬ್ಬ ಕನ್ಯಾ ಹುಡುಗಿ ಮಾತ್ರ ಏನು ಯಾವುದು ವಸ್ತು ಮುಟ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ತಿರುಗಿ ನೋಡ್ತಾ ಇದೆ, ಯಾವುದೂ ವಸ್ತು ಮುಟ್ತಾ ಇಲ್ಲ. ರಾಜನಿಗೆ ಅಯ್ಯೋ, ಇನ್ನು ಯಾವುದು ವಸ್ತುನ ಮರ್ತೋಗ್ಬಿಟ್ಟಿದ್ದೀನಿ ಭೂಲೋಕದಲ್ಲಿ, ಈ ಹುಡುಗಿಗೆ ಏನೋ ಮನಸ್ಸಲ್ಲಿ ಯಾವುದೋ ಒಂದು ವಸ್ತು ಇದೆ, ಯಾವುದು ಸಿಗ್ತಾ ಇಲ್ಲ ಅನಿಸುತ್ತೆ ಅಂತ ಅದು ರಾಜನೇ ಬಂದು, ಏನಮ್ಮ ಯಾವ ವಸ್ತು ಹುಡುಕ್ತಾ ಇದೆಯಾ, ನಿನಗೇನು ಬೇಕು ಅಂತಾರೆ. ಈ ಮೇಲನ್ನು ಯಾರು ಕಂಡಕ್ಟ್ ಮಾಡಿದಾರೋ ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂತ. ಅದು ನಾನೇ ಅಮ್ಮ, ನಾನು ಈ ದೇಶದ ರಾಜ, ನಾನೇ ಇದನ್ನು ಇಟ್ಟಿದ್ದೀನಿ, ಹಾಗಾದ್ರೆ ನನಗೆ ನೀವೇ ಬೇಕು ಅಂತ. ಮತ್ತು ಅವ್ರು ಕೊಟ್ಟಿರೋ ವಸ್ತುಗಳಲ್ಲೇ ನಾವು ಆಸಕ್ತಿಯಿಂದ ಹಿಡಿದು ಅಥವಾ ಸಣ್ಣ ಸಣ್ಣ ತಗೊಂಡು ಹೋಗ್ತಾಯಿದ್ರೆ, ಇಷ್ಟ ಬಂದದ್ದು ವಸ್ತುನ ತಗೊಂಡು ಹೋಗೋದಂಥ ಆಪ್ಷನ್ ಇದ್ದಾಗ ಆ ವಸ್ತುಗಳನ್ನೆಲ್ಲ ಕೊಡ್ತಿರೋ ಅಂಥ ವ್ಯಕ್ತಿಯನ್ನೇ ನಾವು ಕೋರ್ಬೋದಲ್ಲ. ಮತ್ತು ನಿನಗೆ ಮಕ್ಕಳ ಮೇಲೆ ಮಮಬುದ್ಧಿ ಇರೋರ ಮೇಲೆ ಎಲ್ಲೆಲ್ಲಿ ಪ್ರೀತಿ ಉತ್ಪನ್ನ ಆಗ್ತಾಯಿದೆ, ಆ ಪ್ರೀತಿ ಕೂಡ ಆ ಪರಮಾತ್ಮನಿಂದನೇ ಉತ್ಪತ್ತಿ ಆಗ್ತಾಯಿದೆ. ಮತ್ತು ಆ ಪರಮಾತ್ಮನನ್ನೇ ನೀನು ಹೊಂದಿಬಿಡು, ಆತನ ಹೊಂದಿಬಿಟ್ರೆ ಎಲ್ಲವನ್ನು ಹೊಂದಂಗೆ ಆಗುತ್ತೆ. ಆ ಥರ ಆ ಸ್ವರೂಪನಾಗಿರುವಂಥ ಗುರುವಿಗೆ ನಮಸ್ಕಾರ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಏನೇದಂ ದರ್ಶಿತಂ ತತ್ವಂ ಚಿತ್ತಚೈತ್ಯಾದಿಕಂ ತಥಾ ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ತಸ್ಮೈ ಶ್ರೀ ಗುರವೇ ನಮಃ. ಏನ ಇದಂ ದರ್ಶಿತಂ ತತ್ವಂ ಚಿತ್ತ ಚೈತ್ಯಾದಿಕಂ ತಥಾ, ನಿನ್ನ ಮನಸ್ಸಿನಲ್ಲಿರುವಂಥ ಈ ಅಂತಃಕರಣ ಬುದ್ಧಿ, ಆ ಬುದ್ಧಿಯಲ್ಲಿರೋ ವೃತ್ತಿಗಳು, ಇವುಗಳನ್ನು ಕೂಡ ಭಾಸಮಾನವಾಗ್ತಾ ಇರುವಂಥ ಕೇವಲ ಸಾಕ್ಷಿ ಚೈತನ್ಯವನ್ನು ತೋರಿಸ್ಕೊಟ್ಟಿರೋವಂಥವನು. ಅದು ಹೇಗಿದೆ, ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಈ ಮೂರು ಅವಸ್ಥೆಗಳಲ್ಲೂ ನಾವು ಇದ್ದೇ ಇದ್ದೀವಿ. ಆ ಮೃತ್ಯುಗೆ ಸುಮ್ಮನೆ ಭಯ ಪಡ್ತಾ ಇರ್ತೀವಿ, ನಾನು ಇಲ್ಲದಿರ ಆಗೋಗುತ್ತೆ, ನನ್ನ ಎಕ್ಸಿಸ್ಟೆನ್ಸೇ ಇಲ್ದಿರ ಆಗೋಗುತ್ತೆ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿದ್ದೀವಿ. ನಾನು ಇಲ್ಲ ಅನ್ನೋ ಅನುಭವ ನಮಗೆ ಒಂದು ಕ್ಷಣವೂ ಇಲ್ಲ. ಕಂಟಿನ್ಯೂಸ್ ಆಗಿ ನಾನು ಇದ್ದೀನಿ ಅನ್ನೋ ಅನುಭವದಲ್ಲೇ ಇದ್ದೀವಿ ನಾವು. ನೆನ್ನೆ ಬೆಳಗ್ಗೆ ಏನಾಗಿದೆಯೋ ಗೊತ್ತು, ಸ್ವಪ್ನದಲ್ಲಿ ಏನಾಗಿದೆಯೋ ಗೊತ್ತು, ಸುಷುಪ್ತಿ ಅವಸ್ಥೆಯಲ್ಲಿ ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯ ತಿಳ್ಕೊಂಡಿದ್ದೀವಿ. ಮೂರು ಅವಸ್ಥೆಯಲ್ಲೂ ನಾವು ಕಂಟಿನ್ಯೂಸ್ ಆಗಿದ್ದೀವಿ. ಮೂರು ಭೂತಕಾಲ, ವರ್ತಮಾನ, ಭವಿಷ್ಯತ್ತಲ್ಲೂ ಕೂಡ ಇರ್ತೀವಿ. ಆದ್ದರಿಂದ ನಾವು ನಿತ್ಯವಾದಂಥ ವಸ್ತು, ನಮಗೆ ಅಸ್ತಿತ್ವ ಕಳ್ಕೊಳ್ಳುವಂಥ ಸ್ಥಿತಿನೇ ಇಲ್ಲ. ಈ ಶರೀರದ ಮೇಲೆ ಇರೋ ಮೋಹದಿಂದ ಶರೀರ ಇಲ್ಲದೆ ಹೋದರೆ ನಾನು ಇಲ್ದಿರ ಆಗೋಗ್ಬಿಡ್ತೀನಿ ಅಂತ ಸುಮ್ಮನೆ ಹೆದರ್ತಾ ಇರ್ತೀವಿ. ಪ್ರತಿಯೊಬ್ಬರಿಗಿದು ಈ ಅಭಿನಿವೇಶ ಇದೆಯಲ್ಲ ಮೃತ್ಯುವಿಂದು, ಅನೇಕ ಜನ್ಮಗಳಿಂದ ಇದಕ್ಕೆ ಬಲಿಯಾಗ್ಬಿಟ್ಟಿದ್ದೀವಿ. ಅದಕ್ಕೆ ಅದು ನೋಡಿ, ಸಣ್ಣ ಮಕ್ಕಳು ಕೆಲವರೇನೋ ಮಂದಬುದ್ಧಿಯವರು ಸ್ವಲ್ಪ ಹೈಟಿಂದ ಕೆಳಗಡೆ ಉರುಳ್ಕೊಂಡು ಬಿದ್ದೋಗ್ಬಿಡ್ತಾರೆ. ಸಣ್ಣ ಮಕ್ಕಳು ಸುಮಾರು ಜನ ನೋಡಿ, ಸ್ವಲ್ಪ ಒಂದು 2-3 ಮೆಟ್ಲಷ್ಟು ಹೈಟ್ ಇದ್ದರೂ ಕೂಡ ಕೆಳಗಡೆ ಬರೋದಿಲ್ಲ. ಕೆಳಗಡೆ ಬಿದ್ದು ನನಗೆ ಹಾನಿ ಆಗುತ್ತೆ ಅಂತ ಆ ಸಣ್ಣ ಮಕ್ಕಳಿಗೆ ಗೊತ್ತಾಗಿರುತ್ತೆ. ಯಾರು ಹೇಳ್ಕೊಟ್ರು ಅವ್ರಿಗೆ? ಅದೆಲ್ಲ ಸಂಸ್ಕಾರಗಳು. ಪೂರ್ವ ಜನ್ಮದಲ್ಲಿ ಎಲ್ಲ ಅನುಭವ ಆಗಿದೆ. ಈ ಜನ್ಮದಲ್ಲಿ ಒಂದು ಸತಿನೂ ಬಿದ್ದಿಲ್ಲ ಅಂದರೂ ಕೂಡ ಹೈಟನ್ನು ನೋಡಿ ಹೆದರ್ತಾರೆ. ನಾವು 4-5 ಅಂತಸ್ತಿಂದ ಜಂಪ್ ಮಾಡೋದಕ್ಕೆ ಹೆಂಗೆ ಮೈ ಕೈಯೆಲ್ಲ ಬ್ಲಡ್ ಎಲ್ಲ ವಿಪರೀತವಾಗಿ ಸರ್ಕ್ಯುಲೇಷನ್ ಆಗಿಬಿಡುತ್ತೆ. ಯಾಕೆ ಆ ಹೆದರಿಕೆ ಬರ್ತಾಯಿದೆ? ಯಾವತ್ತಾದರೂ 5 ಫ್ಲೋರಿಂದ ಧುಮುಕಿ ಟೆಸ್ಟ್ ಮಾಡಿ ನೋಡಿದ್ದ? ಅನುಭವ ಈ ಜನ್ಮದ್ದಿಲ್ಲ, ಪೂರ್ವ ಜನ್ಮದಲ್ಲಿದೆ. ಎಷ್ಟೋ ಸತಿ ಹೈಟಿಂದ ಮೇಲ್ಗಡೆ ಬಿದ್ದಿರ್ತೀವಿ. ಹಾವು ಯಾರಿಗಾದರೂ ಹಾವು ಈ ಜನ್ಮದಲ್ಲಿ ಕಚ್ಚಿರೋದಿಲ್ಲ. ಹಾವು ಬಂತಂದರೆ ಹೆಂಗೆ ಓಡ್ತಾರೆ ಗೊತ್ತಾ? ಅದು ಪೂರ್ವ ಜನ್ಮದ ಅನುಭವ ಇರುತ್ತೆ. ನಮ್ಮ ಪೂರ್ವಾಶ್ರಮ ತಾಯಿ ಹಾವು ಟಿ ವಿಯಲ್ಲಿ ಹಾವು ಕಾಣಿಸಿದ್ರು ಕೂಡ ಕೈ ಕಾಲುಗಳು ಪ್ಯಾರಾಲಿಸಿಸ್ ಆಗ್ತಾಯಿತ್ತು. ಇನ್ನು ಹೊರಗಡೆನೇ ಹಾವು ಕಾಣಿಸ್ಬಿಟ್ರೆ ಅಷ್ಟೇ ಬಿದ್ದೋಗ್ಬಿಡ್ತಾಯಿದ್ರು, ಮೂವ್ಮೆಂಟ್ ಆಗ್ತಿರ್ಲಿಲ್ಲ. ಪೂರ್ವ ಜನ್ಮದಲ್ಲಿ ಅದರಿಂದನೇ ಪ್ರಾಣ ಬಿಟ್ಟಿರ್ತಾರೆ. ಆ ಥರ ವಿಚಿತ್ರವಾಗಿರುತ್ತೆ. ಎಲ್ಲ ಸಂಸ್ಕಾರಗಳು ಪೂರ್ವ ಜನ್ಮದಿಂದ ಕೂಡ ತಗೊಬಂದ್ಬಿಟ್ಟಿರ್ತೀವಿ. ಆದ್ದರಿಂದ ಅವೆಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಸಂಸ್ಕಾರಗಳೇ ಹೊರತು ನಮ್ಮ ಸ್ವರೂಪದಲ್ಲಿ ಇವೆಲ್ಲ ಏನೂ ಇರೋದಿಲ್ಲ. ಕೆಲವೊಂದು ನೋವುಗಳು ಪೂರ್ವ ಜನ್ಮ ತಗೊಂಬಂದ್ಬಿಟ್ಟಿರ್ತೀವಿ. ನಮ್ಮ ಫ್ರೆಂಡ್ ಅವ್ರ ತಾಯಿಗೆ ಬ್ಯಾಕ್ ಪೇನ್, ಟೀಚರ್ ಆಗಿದ್ದರು ಅವರು, ಜಕ್ಕೂರ್ ಹತ್ರ ಇದ್ದರು. ಅಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಏನೂ ಕಾಣಿಸ್ತಾ ಇಲ್ಲ, ಬ್ಯಾಕ್ ಪೇನ್ ಮಾತ್ರ ವಿಪರೀತವಾಗಿದೆ ಹಿಂದುಗಡೆ. ಮತ್ತು ಪೂರ್ವ ಜನ್ಮ ಅಂತ ಒಂದು ಸೀರಿಯಲ್ ಥರ ಏನೋ ಒಂದು ಅವ್ರ ಮೈಂಡನ್ನೆಲ್ಲ ಇದು ಮಾಡಿಬಿಟ್ಟು ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿನ ಪ್ರಾಬ್ಲಮ್ಸ್ ಅಲ್ಲೇ ತೆಗೆದಾಕೋದಂಥದ್ದು ಒಂದು ಟ್ರಿಕ್ ಇದೆ. ಅದು ಶಾಸ್ತ್ರದಲ್ಲಿ ಕೂಡ ತಂತ್ರದಲ್ಲಿ ಬರುತ್ತೆ. ಅದರಲ್ಲಿ ಹೋಗಿ ಕರ್ಕೊಂಡು ಹೋದರೆ ಅವರು ಪೂರ್ವ ಜನ್ಮದಲ್ಲಿ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಅವ್ರ ಮನೆ ಇರುತ್ತೆ. ಸಣ್ಣ ಹುಡುಗಿ 10 ವರ್ಷ ಹುಡುಗಿ ಆಗಿದ್ದಾಗ
ನದಿಯಿಂದ ನೀರು ತೊಗೊಂಬರಕ್ಕಂತ ಹೋದಾಗ ಮೊಸಳೆ ಬಂದು ಅಲ್ಲಿ ಕಚ್ಕೊಂಡ್ಬಿಟ್ಟು ಸಾಯಿಸ್ಬಿಟ್ಟಿರುತ್ತೆ. ಆ ಮೊಸಳೆ ಬಂದು ಅಲ್ಲಿ ಕಚ್ಚಿರುತ್ತಲ್ಲ, ಆ ನೋವು ಆ ಜನ್ಮದಿಂದ ಈ ಜನ್ಮಕ್ಕೆ ಕ್ಯಾರಿ ಮಾಡ್ಕೊಂಬಂದಿರ್ತಾರೆ. ಮತ್ತು ಮೆಲ್ಲಗೆ ಆ ನೋವನ್ನು ಅಲ್ಲೇ ಬಿಡಿ ಅಂತ ಇದು ಮಾಡಿ ಹಿಪ್ನೋಟೈಸ್ ಮಾಡಿ ಮತ್ತು ಈ ಕಡೆ ಆ ನೋವು ಕಡಿಮೆ ಆಯ್ತದು. ಆ ಥರ ಇವೆಲ್ಲ ಕೂಡ ಶರೀರಕ್ಕೆ ಸಂಬಂಧಪಟ್ಟಂಥ ಸ್ಥಿತಿಗಳಿವು. ನಾವು ಮೃತ್ಯು ಇವೆಲ್ಲ ಕೂಡ ನನ್ನದೇ ಅಂತ ಅಂದ್ಕೊಂಡ್ಬಿಡ್ತೀವಿ. ರಮಣ ಮಹರ್ಷಿ ಕೂಡ ಅಷ್ಟೇ, ಹೊರಗಡೆ ಒಂದು ದಿವಸ ಶವನ ತಗೊಂಡು ಹೋಗ್ತಾಯಿದ್ರೆ ಹೌದು ಸತ್ತೋಗೋದಾದರೆ ಹೆಂಗಿರುತ್ತೆ ನೋಡ್ಬೇಕಂದ್ಬಿಟ್ಟಿದ್ದನ್ನು ಮೂಗು ಗಟ್ಟಿಗೆ ಮುಚ್ಕೊತಾರೆ, ತುಂಬಾ ಗಟ್ಟಿಗೆ ಮುಚ್ಕೊತಾರೆ. ನೋಡೋಣ ಪ್ರಾಣವಾಯು ಹೋದ್ರೆಗಿನ ಹೆಂಗೆ ಮೃತ್ಯುವಿನ ಅನುಭೂತಿ ಹೆಂಗಿರುತ್ತೆ ಅಂತ. ಇನ್ನು ಗಟ್ಟಿಗೆ ಇಟ್ಕೊಳ್ಳೋಷ್ಟೊತ್ತಿಗೆ ಪ್ರಾಣವಾಯು ಶರೀರನ ಬಿಟ್ಟು ಹೊಟ್ಟೋಗಿದೆ. ಇನ್ನು ಶರೀರ ಕೆಳಗಡೆ ಟಪ್ ಅಂತ ಬಿದ್ದೋಗ್ಬಿಟ್ಟಿದೆ. ಅಯ್ಯಯ್ಯೋ ಎಷ್ಟು ಕೆಲಸ ಮಾಡ್ಕೊಂಡ್ಬಿಟ್ಟೆ, ಏನೋ ಹುಡುಗಾಟ ಥರ ಟೆಸ್ಟ್ ಮಾಡೋಕ್ಕೋಗಿ ನಿಜವಾಗ್ಲೂ ಸತ್ತೋಗ್ಬಿಟ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಸಮಯ ದುಃಖ ಪಟ್ಟ ಮೇಲೆ ಹೌದು ಈಗ ನಾನು ಕೆಳಗಡೆ ಬಿದ್ದು ಸತ್ತೋಗಿದ್ದೀನಲ್ಲ, ನಾನು ಸತ್ತೋಗಿದ್ದೀನಿ ಅಂತ ವಿಷಯ ಯಾರಿಗೆ ಗೊತ್ತಾಗ್ತಾ ಇದೆ ಅನ್ನೋ ಒಂದು ಥಾಟ್ ಬಂತಂತೆ. ಅಂದರೆ ಅದು ಸ್ಥೂಲ ಶರೀರದ ಮೇಲೆ ಕಾನ್ಸೆಪ್ಟ್ ಇದ್ದಂಗೆ ಸ್ವಲ್ಪದ್ದು ಭ್ರಾಂತಿ. ಆ ಸೂಕ್ಷ್ಮ ಶರೀರ ಹೆಂಗಿರುತ್ತಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪ್ರಾಣ ಎಲ್ಲ ಒಂದು ಸುಪ್ತ ರೂಪದಲ್ಲಿರುತ್ತೆ, ಮನಸ್ಸು ಬುದ್ಧಿ ಇವೆಲ್ಲ ಇರುತ್ತೆ. ಈಗ ನಮ್ಮ ಸ್ಥೂಲ ಶರೀರದಲ್ಲಿ ಕೈ ಕಾಳುಗಳು ನೋಡ್ಕೊಂಡಂಗೆ ಸೂಕ್ಷ್ಮ ಶರೀರದಲ್ಲಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಆ ಇಂದ್ರಿಯ ಶಕ್ತಿ ಇರುತ್ತೆ. ಕೈ ಕಾಳುಗಳು, ಕಣ್ಣು ಕಿವಿ, ಕೇಳಿಸೋದು, ನೋಡೋದು ಇವೆಲ್ಲ ಇಂದ್ರಿಯ ಶಕ್ತಿಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ. ನಮ್ಮ ಈ ಸ್ಥೂಲ ಶರೀರ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಆ ಅಸ್ತಿತ್ವವು ಅವ್ರಿಗೆ ಅರಿವಿರುತ್ತೆ. ವಾಯುಕೆ ಎಲ್ಲವರು ಪ್ರೇತಾತ್ಮ ಆದರೆ ವಾಯು ಶರೀರದಲ್ಲಿ ಇರ್ತಾರೆ. ಅವರು ಓಹೋ ಹಂಗಾದ್ರೆ ನಾನು ಈ ಸ್ಥೂಲ ಶರೀರಕ್ಕೆ ಭಿನ್ನವಾಗಿದ್ದೀನಿ, ನನ್ನ ಅಸ್ತಿತ್ವ ಇನ್ನೂ ಇದೆ, ನಾನು ಇಲ್ಲದಿರೋ ಆಗೋಗ್ಬಿಡ್ತೀನಿ ಅಂತ ಸುಮ್ಮನೆ ಹೆದರ್ತಾ ಇದ್ದೆ. ಈ ಶರೀರ ಇರದೇ ಹೋಗಲಿ, ನಾನು ಮಾತ್ರ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತೀನಿ. ಇಂಥ ಶರೀರಗಳು ಎಷ್ಟು ಸತಿ ತಗೊಂಡಿದ್ದೀವಿ, ಎಷ್ಟು ಸತಿ ಬಿಟ್ಟುಬಿಟ್ಟಿದ್ದೀವಿ. ಈ ಮಾತ್ರಕ್ಕೆ ಸುಮ್ಮನೆ ಮೃತ್ಯುಗಿಷ್ಟು ಹೆದರ್ಕೊಂಡ್ಬಿಡ್ತೀವಲ್ಲ ಅಂತ. ಮತ್ತು ಇನ್ನು ಪ್ರಾರಬ್ಧವಶಾತ್ ಮತ್ತೆ ಪ್ರಾಣವಾಯು ಶರೀರಕ್ಕೆ ವಾಪಸ್ಸು ಬಂದು ಸಣ್ಣ ವಯಸ್ಸಿನಲ್ಲೇ ಅಂಥ ಯೋಗಿ 13 ವರ್ಷ ಸುಮ್ಮನೆ ನಾವೆಲ್ಲ ಕಣ್ಣು ತೆಗೆದು ನೋಡ್ತಾ ಇದ್ದೇವೆ ಅಂತ ಅಂದ್ಕೊಂಡಿದ್ದೇವೆ ಅಷ್ಟೇ. ಅವ್ರಿಗೆ ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಅಡ್ಡ ಹಾಕ್ದಂಗೆ ಇತ್ತಂತೆ, ಏನೂ ಕಾಣಿಸ್ಲಿಲ್ವಂತೆ. ಯಾರೋ ಬಲವಂತಾಗ ಇವ್ರು ಊಟ ಒಳಗಡೆ ಹಾಕಿ ತುರುಕ್ತಾಯಿದ್ರೆ ಒಳಗಡೆ ಹೋಗ್ತಾ ಇತ್ತಂತೆ ಅಷ್ಟೇ. ಹಾಲು ಸ್ವಲ್ಪ ಅನ್ನ ಯಾರೋ ಬಾಯಿ ಇಡ್ತಾ ಇದ್ದಲ್ಲ, ಅಷ್ಟು ಬಿಟ್ಟರೆ ಏನು ಕಾಣಿಸ್ಲೇ ಇಲ್ವಂತೆ. ಅಂಥ ಒಂದು ಸ್ಥಿತಿಯಲ್ಲಿದ್ದರು ಅವರು. ಆದ್ದರಿಂದ ಈ ಮೃತ್ಯು ಸುಮ್ಮನೆ ಅನವಸರವಾಗಿ ನಾವು ವಿಚಾರ ಮಾಡಿದ್ರೆ ಹೆದರ್ಕೊತಾ ಇರ್ತೀವಿ. ಇದು ನಮ್ಮ ನೀಟಾಗಿ ವಿಚಾರ, ನಾವು ನಿತ್ಯ ಸ್ವರೂಪಗಳು, ಎಲ್ಲ 3 ಅವಸ್ಥೆಗಳಲ್ಲೂ 3 ಕಾಲಗಳಲ್ಲೂ ನಾವು ಕಂಟಿನ್ಯೂಸ್ ಆಗಿರ್ತೀವಿ. ನಮ್ಮ ಅಸ್ತಿತ್ವ ಯಾವಾಗಲೂ ಸ್ಥಿರವಾಗಿ ನಾವು ಇದ್ದೇ ಇರ್ತೀವಿ. ಅಯ್ಯೋ ನಾವು ಇಲ್ಲದಿರ ಆಗೋಗ್ಬಿಡ್ತೀವಿ ಅಂತ ಸುಮ್ಮನೆ ಹೆದರ್ತಾ ಇರ್ತೀವಿ. ಅಂಥ ಸ್ವರೂಪನಾದಂಥ ಗುರುವಿಗೆ ನಮಸ್ಕಾರ ಅಂತೇಳಿ ನಮಸ್ಕಾರ ಮಾಡ್ತಾ ಇರ್ತಾನೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.